Hello dear students, welcome to fourth class. That is, we are discussing on the structure of atom. In this structure of atom, ನಾನು ತಗೋತಾ ಇರೋದು ಎರಡನೇ ಕ್ಲಾಸು. ಮುಂಚೆ ಕ್ಲಾಸಲ್ಲಿ ನಾನೇನು ಮಾಡಿದ್ದೆ, ಡಾಲ್ಟನ್ಸ್ ಥಿಯರಿ, ಫಂಡಮೆಂಟಲ್ ಪಾರ್ಟಿಕಲ್ಸ್. ಡಾಲ್ಟನ್ ಥಿಯರಿ ನಂತರ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂದರೆ ಯಾವುದು? ನಮ್ಮದು ಪ್ರೋಟಾನ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನು, ಅವುಗಳ ಡಿಸ್ಕವರಿ, ಅವುಗಳ ಚಾರ್ಜು, ಅವುಗಳ ಮಾಸು ಮತ್ತು ಅವುಗಳ ಕೆಲವೊಂದು ಪ್ರಾಪರ್ಟಿಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದಾದ ನಂತರ ವಿ ಹ್ಯಾಡ್ ಗಾನ್ ಥ್ರೂ ದ ಜೆ ಥಾಮ್ಸನ್ಸ್ ಎಕ್ಸ್ಪೆರಿಮೆಂಟ್, ಆನಂತರ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ಅದನ್ನು ಕೂಡ ಮಾಡಿದ್ದೀವಿ. ಸರಿನಾ? ಇಷ್ಟು ಬಂದು ನಾನು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀನಿ. ಅಂದರೆ ವಿಡಿಯೋ ನೀವು ನೋಡಿದಿರಿ, ಐ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಹೀಗಾಗಿ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಚಾನಲ್ ಬಂದು ಕಾಮನ್ ಕೆಮಿಸ್ಟ್ರಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಹಾಗಾದರೆ ಇವಾಗ ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ಕು ಅದು ನಿಮ್ಮದು GPSTRದು ಸಿಲೆಬಸ್ಸಲ್ಲಿರುವಂಥದ್ದು ಯಾವುದಪ್ಪ ಅಂದರೆ ವ್ಯಾಲೆನ್ಸಿ ಇದೆ. ಹೌದಾ? ವ್ಯಾಲೆನ್ಸಿ ಕೂಡ ಡಿಸ್ಕಸ್ ಮಾಡೋಣ ಇವತ್ತು. ಜೊತೆಗೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಅದಾದ ನಂತರ ಅಟಾಮಿಕ್ ನಂಬರ್ ಇದೆ. ಅಟಾಮಿಕ್ ನಂಬರ್ ಯಾವುದಕ್ಕೆ ಕರೀತಾರೆ ಅಂತ ಅದನ್ನು ಡಿಸ್ಕಸ್ ಮಾಡೋಣ ಇವತ್ತು. ಅಟಾಮಿಕ್ ನಂಬರ್ ಆದ ಕೂಡಲೇ ನೆಕ್ಸ್ಟ್ ಇರೋದು ಎಲಿಮೆಂಟಲ್ ಸಿಂಬಾಲ್ಸ್. ಎಲಿಮೆಂಟ್ಗಳ ಸಿಂಬಾಲ್ಸ್ಗೆ ಹೇಗೆ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ ಅದನ್ನು ಕೂಡ ನೋಡೋಣ. ಎಲಿಮೆಂಟಲ್ ಸಿಂಬಾಲ್ಸ್ ಆಯಿತು. ಅಟಾಮಿಕ್ ನಂಬರ್ ಅಂದ ಕೂಡಲೇ ಇಲ್ಲೇ ನಮಗೆ ಇನ್ನೊಂದು ಏನು ನೋಡ್ಕೊಳ್ಳೋಣ, ಅಟಾಮಿಕ್ ಮಾಸ್ ಕೂಡ ನೋಡ್ಕೊಳ್ಳೋಣ. ಓಕೆನಾ? ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ಆದ ಕೂಡಲೇ ಮಾಲಿಕ್ಯುಲರ್ ಮಾಸ್ ಕೂಡ ಬರುತ್ತೆ. ಏನು ಬರುತ್ತೆ? ಮಾಲಿಕ್ಯುಲರ್ ಮಾಸ್ ಬರುತ್ತೆ. ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ಆದ ಕೂಡಲೇ ಇಲ್ಲೊಂದು ಇನ್ನೊಂದು ವರ್ಡ್ ಬರುತ್ತೆ, AMU, ಅಟಾಮಿಕ್ ಮಾಸ್ ಯೂನಿಟ್ ಅಂತ ಬರುತ್ತೆ. ಅದನ್ನು ಕೂಡ ನಿಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ, ಅದನ್ನು ಕೂಡ ನೋಡೋಣ. ತದಾದ ನಂತರ ಮೂಲ್ ಕಾನ್ಸೆಪ್ಟ್ ಅಂತ ನೋಡ್ಕೊಂಡ್ಬಿಡೋಣ. ಓಕೆನಾ? ಮೂಲ್ ಕಾನ್ಸೆಪ್ಟ್ ಹಾಗೆ ಒಂದು ಅವಗ್ಯಾಡ್ರೋ ನಂಬರ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಅವಗ್ಯಾಡ್ರೋಸ್ ನಂಬರ್ ಎಷ್ಟಿರುತ್ತೆ ಅಂತ ಅದ್ರ ಬಗ್ಗೆ ಕೇಳ್ತಾನೆ. ಸೊ ಇಷ್ಟೆಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಹಾಗಾದ್ರೆ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಮೊದಲನೇದಾಗಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ಓಕೆನಾ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ನೋಡಿ. ವ್ಯಾಲೆನ್ಸ್ ಎಲೆಕ್ಟ್ರಾನ್ ತಿಳ್ಕೊಬೇಕಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ ವ್ಯಾಲೆನ್ಸಿನ ನಂತರ ಬರ್ತೀನಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇಂದ ಹೋಗೋಣ. ಔಟರ್ ಮೋಸ್ಟ್ ಆರ್ಬಿಟಲ್ ಕಂಟೈನಿಂಗ್ ಎಲೆಕ್ಟ್ರಾನ್ಸ್ ಇವೇನಿದೆ, ಔಟರ್ ಮೋಸ್ಟ್ ಆರ್ಬಿಟಲ್ ಕಂಟೈನಿಂಗ್ ಎಲೆಕ್ಟ್ರಾನ್ಸ್ ಇರುತ್ತೆ. ಔಟರ್ ಮೋಸ್ಟ್ ಆರ್ಬಿಟಲ್ ಕಂಟೈನಿಂಗ್ ಎಲೆಕ್ಟ್ರಾನ್ಸ್ ಅಂದ್ರೆ ಲಾಸ್ಟ್ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ಸ್ಗಳು. ಸರಿನಾ? ಜೊತೆಗೆ ದೀಸ್ ಆರ್ ಪಾರ್ಟಿಸಿಪೇಟ್ ಇನ್ ಬಾಂಡಿಂಗ್. ಬಾಂಡ್ ಫಾರ್ಮೇಶನ್ ಅಲ್ಲಿ ಇವುಗಳು ಪಾರ್ಟಿಸಿಪೇಟ್ ಮಾಡ್ತವೆ. ಅರ್ಥ ಆಯ್ತಾ? ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಓಕೆನಾ? ಎಕ್ಸಾಂಪಲ್ ನೋಡೋದಾದ್ರೆ ಲೆಟ್ ಅಸ್ ಸಿ, ನಾನು ಯಾವ್ದು ನೋಡ್ತೀನಪ್ಪ ಅಂದ್ರೆ ಲೆಟ್ ಅಸ್ ಟೇಕ್ ದ ಆಕ್ಸಿಜನ್. ಆಕ್ಸಿಜನ್ ಅಂದ ಕೂಡಲೇ ಇದರ ಅಟಾಮಿಕ್ ನಂಬರ್ ಎಷ್ಟಿದೆ ಅಂದ್ರೆ 8 ಇದೆ, 8. ಓಕೆನಾ? ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರೀತೀರಿ? 1s2 2s2 2p 2p4. ಓಕೆನಾ? 1 2 3 4 5 6 7 ಮತ್ತೆ 8 ಅಲ್ವಾ? ಸೊ ಈ ರೀತಿ ಇದೆ. ಇದರಲ್ಲಿ ಒಂದು ಪೇರ್ಡ್ ಎಲೆಕ್ಟ್ರಾನ್ ಇದೆ. ರೈಟ್? ಹಾಗಾದ್ರೆ ಇದರಲ್ಲಿ ಔಟರ್ ಮೋಸ್ಟ್ ಆರ್ಬಿಟಲ್ ಅಂತ ಯಾವ್ದು ಕರಿತೀರಪ್ಪ ಅಂದ್ರೆ ಇದೇನು ನಿಮ್ಮ ಹತ್ರ 2s ಕಾಣ್ತಾ ಇದೆಲ್ಲ, ಇದು 1s2 ಇದೆ, ಇದು 2s2 ಇದೆ, ಇದು 2p4. ಹೌದಾ? ಸೊ ಇದಕ್ಕೆ ನಾವೇನಂತ ಕರಿತೀವಿ? ಔಟರ್ ಮೋಸ್ಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಈ ಔಟರ್ ಮೋಸ್ಟ್ ಆರ್ಬಿಟಲ್ ಇಲ್ಲಿರುವ ಎಲ್ಲಾ ಎಲೆಕ್ಟ್ರಾನ್ಗಳು ಏನ್ ಮಾಡ್ತವೆ? ಅಟಾಮಿಕ್ ಆರ್ಬಿಟಲ್ಗಳಾಗಿ ಹೈಬ್ರಿಡೈಸ್ಡ್ ಆಗಿ ಅಟಾಮಿಕ್ ಆರ್ಬಿಟಲ್ಗಳು ಫಾರ್ಮೇಶನ್ ಮಾಡ್ಕೋತವೆ. ಆ ಹೈಬ್ರಿಡ್ ಅಟಾಮಿಕ್ ಆರ್ಬಿಟಲ್ಗಳಿಂದ ಏನಾಗುತ್ತೆ?
ಬಾಂಡ್ ಫಾರ್ಮೇಶನ್ ಆಗ್ತದೆ. ಓಕೆನಾ, ಓವರ್ಲ್ಯಾಪ್ ಆಗಿ ಒಂದು ಮತ್ತೊಂದರ ಮೇಲೆ ಓವರ್ಲ್ಯಾಪ್ ಮಾಡಿಕೊಂಡು ಏನ್ ಮಾಡ್ತವೆ, ಬಾಂಡ್ ಫಾರ್ಮೇಶನ್ ಮಾಡ್ತವೆ. ಅರ್ಥ ಆಯ್ತಾ? ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋದಪ್ಪ ಅಂದ್ರೆ ವ್ಯಾಲೆನ್ಸಿ ಎಲೆಕ್ಟ್ರಾನ್ಗಳ ಕೆಲಸ ಒಂದು ಏನಪ್ಪಾ ಅಂದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ ಏನಂತ ಕರಿತೀರಿ, ಡೆಫಿನಿಷನ್ ಒಂದು. ಸೊ ದಿಸ್ ವಿಲ್ ಬಿ ದಿ ಡೆಫಿನಿಷನ್. ಅರ್ಥ ಆಯ್ತಾ? ಡೆಫಿನಿಷನ್ ಕೇಳಬಹುದು ಮತ್ತೆ ಇದರದ್ದು ವರ್ಕ್ ಕೇಳಬಹುದು. ಏನ್ ವರ್ಕ್ ಇದೆಯಪ್ಪ ಅಂದ್ರೆ ಬಾಂಡ್ ಫಾರ್ಮೇಶನ್ ಮಾಡೋದು ಇದ್ರ ಕೆಲಸ. ಅರ್ಥ ಆಯ್ತಾ? ಇದಕ್ಕೆ ನಾವೇನಂತ ಕರಿತೀವಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ನಿಮ್ಗೆ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದ್ರೆ ಇಲ್ಲೂ ಕೂಡ ನಾನು ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಇದು 9ನೇ ತರಗತಿಯಲ್ಲಿರುವಂತ NCERT ಯಲ್ಲಿರುವಂತ ಡೆಫಿನಿಷನ್ ಏನಿದೆ, ಎಬಿಲಿಟಿ ಆಫ್ ಎನ್ ಅಟಮ್ ಟು ಗೇನ್ ಆರ್ ಟು ಲೂಸ್ ದ ಎಲೆಕ್ಟ್ರಾನ್ ಇನ್ ಆರ್ಡರ್ ಟು ಅಚೀವ್ ದ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂದ್ರೆ ಏನು ನೋಡಿ. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ಸ್ ಅಂದ್ರೆ 18 ಗ್ರೂಪ್ ಇದಾವಲ್ಲ, 18th ಗ್ರೂಪ್ಗಳಿಗೆ ನಾವೇನಂತ ಕರಿತೀವಿ, ನೋಬಲ್ ಗ್ಯಾಸಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ನೋಬಲ್ ಗ್ಯಾಸಸ್. ಅರ್ಥ ಆಯ್ತಾ? ಆ ನೋಬಲ್ ಗ್ಯಾಸಸ್ಗಳು ಅವೇನಿದಾವೆ ಅಂದ್ರೆ ಇನರ್ಟ್ ನೇಚರ್ ಅಲ್ಲಿ ಇದಾವೆ. ಇನರ್ಟ್ ಅಂದ್ರೆ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡಲ್ಲ. ದೇ ಆರ್ ಇನರ್ಟ್ ಇನ್ ನೇಚರ್. ಓಕೆ, ನಾನ್ ರಿಯಾಕ್ಟಿವ್ ಅಂತ ಬರ್ಕೊಳ್ಳಿ, ನಿಮಗೆ ತಿಳಿಯಲ್ಲ ವರ್ಡು. ಸೊ ನಾವೇನಂತ ಬರೆಯೋಣ, ನಾನ್ ರಿಯಾಕ್ಟಿವ್. ಯಾಕೆ ನಾನ್ ರಿಯಾಕ್ಟಿವ್? ಯಾಕಂದ್ರೆ ಅವುಗಳು ಎಲೆಕ್ಟ್ರಾನ್ ಕಂಪ್ಲೀಟ್ ಆಗಿ 8 ಎಲೆಕ್ಟ್ರಾನ್ಗಳು ಅದರ ಔಟರ್ ಮೋಸ್ಟ್ ಆರ್ಬಿಟಲ್ ನಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ನಾನು ಯಾವ ತಗೋತೀನಿ, ನಿಯಾನ್ ತಗೊಳ್ಳೋಣ. ಓಕೆನಾ, ನಿಯಾನ್. ಸೊ ಹೀಲಿಯಂ, ನಿಯಾನ್, ಅರ್ಗಾನ್, ಕ್ರಿಪ್ಟಾನ್, ಝೆನಾನ್, ಇವೆಲ್ಲ ಏನಿದೆ ಇವೆಲ್ಲ ಬಂದು 18 ಗ್ರೂಪ್ ಎಲಿಮೆಂಟ್ಸ್ಗಳು. ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ 1s2 2s2 2p6 ಹೌದಾ? ಸೊ ಹಾಗಾದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಎಲ್ಲಾ ಎಲೆಕ್ಟ್ರಾನ್ಗಳು ತುಂಬಿಕೊಂಡಿದ್ದಾವೆ. 2p3 ಅಂದ್ರೆ ಎಷ್ಟಿರುತ್ತೆ ನೋಡಿ, ಇಲ್ಲಿ ಎಷ್ಟಿರುತ್ತೆ, ಇದನ್ನ ಡ್ರಾ ಮಾಡಿದಾಗ ವಿ ವಿಲ್ ಗೆಟ್ ಸಮಥಿಂಗ್ ಲೈಕ್ ದಿಸ್. 1 2 3 4 5 6. ಸೊ ಟೋಟಲ್ ಇದನ್ನು ಫಿಲ್ ಆಗಿದೆ, ಇದನ್ನು ಫಿಲ್ ಆಗಿದೆ. ಹೀಗಾಗಿ ಇವಕ್ಕೆ ಎಲೆಕ್ಟ್ರಾನ್ಗಳ ನೆಸೆಸರಿ ಇಲ್ಲ. ಯಾವಾಗ ಎಲೆಕ್ಟ್ರಾನ್ಗಳ ನೆಸೆಸರಿನೇ ಇಲ್ಲ ಅಂದ್ರೆ ಅವು ಬಾಂಡ್ ಫಾರ್ಮೇಶನ್ ಮಾಡಲ್ಲ. ಅರ್ಥ ಆಯ್ತಾ ಮಕ್ಕಳೇ, ವಿದ್ಯಾರ್ಥಿಗಳೇ? ಸೊ ದಿಸ್ ಈಸ್ ಅಬೌಟ್ ದ ವ್ಯಾಲೆನ್ಸಿ. ವ್ಯಾಲೆನ್ಸಿ ಅಂದ್ರೆ ನಿಮಗೆ 2 ಡೆಫಿನಿಷನ್ ಗೊತ್ತಿರಬೇಕು. ಯಾಕಂದ್ರೆ ಪ್ಲಸ್ ಲೆವೆಲ್ ಡೆಫಿನಿಷನ್ ಸ್ವಲ್ಪ ಚೇಂಜಸ್ ಆಗುತ್ತೆ, ಅಪ್ ಟು 10th ಲೆವೆಲ್ ಡೆಫಿನಿಷನ್ ಸ್ವಲ್ಪ ಚೇಂಜ್ ಆಗುತ್ತೆ. 10th ಲೆವೆಲ್ ಅಲ್ಲಿ ಏನಾಗಿದೆ, ಎಬಿಲಿಟಿ ಆಫ್ ಎನ್ ಅಟಮ್. ಇದು ಯಾವುದೇ ಒಂದು ಅಟಮ್ ಏನಿದೆ, ಒಂದು ಕೆಪಾಸಿಟಿ ಇದೆ. ಅದು ಏನ್ ಮಾಡ್ಕೋಬಹುದು, ಎಲೆಕ್ಟ್ರಾನ್ ತಗೊಳ್ಳಬಹುದು, ಇಲ್ಲ ಅಂದ್ರೆ ಎಲೆಕ್ಟ್ರಾನ್ ಕೊಡ್ಲೂಬಹುದು. ಅಂತ ತಗೊಳ್ಳೋದ್ರಿಂದ ಏನ್ ಮಾಡ್ಕೊಳ್ಳುತ್ತೆ ಅದು, ಸಪೋಸ್ ಯಾವಾಗ ಕೊಡುತ್ತೆ, ಇದರಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇದ್ರೆ ಕೊಟ್ಟಿ, ಅಂದ್ರೆ 9 10 11 ಈ ರೀತಿ ಎಲೆಕ್ಟ್ರಾನ್ಗಳು ಜಾಸ್ತಿ ಇದ್ರೆ ಅದೇನ್ ಮಾಡ್ಕೊಳ್ಳುತ್ತೆ, ಔಟರ್ ಮೋಸ್ಟ್ ಆರ್ಬಿಟಲ್ 8 ಇಟ್ಕೊಳ್ಳುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತವೆ, ಕೆಲವೊಂದು ಎಲಿಮೆಂಟ್ಗಳು ಹೆಚ್ಚಿಗೆ ಇರುವ ಎಲೆಕ್ಟ್ರಾನ್ಗಳನ್ನ ಕೊಟ್ಟು 8 ಮಾಡ್ಕೊಳ್ತವೆ. ಇನ್ನು ಕೆಲವೊಂದು ಎಲಿಮೆಂಟ್ಗಳಲ್ಲಿ ಏನಿರುತ್ತೆ ಅಂದ್ರೆ ಔಟರ್ ಮೋಸ್ಟ್ ಆರ್ಬಿಟಲ್ 8ಕ್ಕಿಂತ ಕಡಿಮೆ ಇರುತ್ತೆ. ಕಡಿಮೆ ಇದ್ದಾಗ ಅವು ತಗೊಂಡು ಏನ್ ಮಾಡ್ತವೆ, ವ್ಯಾಲೆನ್ಸಿನ ಮಾಡ್ತವೆ. ಓಕೆನಾ? ಸೊ ಇದು ಒಂಥರ ವ್ಯಾಲೆನ್ಸಿನೇ ನೋಡಿ. ಸ್ವಲ್ಪ PU ಲೆವೆಲ್ ನಮ್ದು ಪ್ಲಸ್ ಲೆವೆಲ್ ಅಲ್ಲಿ ನಾವು ಈ ರೀತಿಯಾದಂತ ಡೆಫಿನಿಷನ್ಸ್ ಪ್ರಾಬ್ಲಮ್ಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ. ನೋಡಿ ಇಲ್ಲಿ ಏನಿದೆ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತಾರೆ, ವ್ಯಾಲೆನ್ಸಿನ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ ನಾವು ಹೇಗೆ ಬರೀಬಹುದು. ಸಪೋಸ್ ಯಾವುದೇ ಒಂದು ಹೈಡ್ರೋಜನ್ ಒಂದು ಯಾವುದಪ್ಪ ನಮ್ದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಮತ್ತೆ 6 ಇದು 5th 6th ಇವೆಲ್ಲ ಗ್ರೂಪ್ ಇದೆಲ್ಲ 6A ಗ್ರೂಪ್ಸ್ ಇದಾವಲ್ಲ, ಇಲ್ಲಿವರೆಗೆ ಇಲ್ಲಿ ಏನಾಗ್ತದೆ, ಇದ್ರೊಳಗಡೆ ಹೈಡ್ರೋಜನ್ಗಳು ಎಷ್ಟು ಅಟ್ಯಾಚ್ ಇದಾವಲ್ಲ ಅದ್ರ ಮೇಲೆ ನಾವು ವ್ಯಾಲೆನ್ಸಿನ ಹೇಳ್ಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ 1 ಹೈಡ್ರೋಜನ್ ಅಟ್ಯಾಚ್ ಇದೆ ಅಂದ್ರೆ ವ್ಯಾಲೆನ್ಸಿ ವಿಲ್ ಬಿ 1. ಇಲ್ಲಿ 2 ಹೈಡ್ರೋಜನ್ ಇದೆ ಅಂದ್ರೆ ವ್ಯಾಲೆನ್ಸಿ ವಿಲ್ ಬಿ 2.
ಈ ರೀತಿ ನಾವು ಬರ್ಕೊಂತ ಹೋಗ್ತೀವಿ. ಓಕೆ, ಐ ಹೋಪ್ ನಿಮ್ಗೆ ಇಲ್ಲಿ ತನಕ ಏನು ಕೇಳೋದಿಲ್ಲ ಅನ್ಸುತ್ತೆ, ಬಟ್ ಆದ್ರೂ ಕೂಡ ನಾವು ಸ್ವಲ್ಪ ಪ್ಲಸ್ ಲೆವೆಲ್ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರೆ ದ್ಯಾಟ್ ವುಡ್ ಬಿ ಈವನ್ ಮಚ್ ಬೆಟರ್ ಅಂತ ನನಗನ್ಸುತ್ತೆ. ಓಕೆ, ಸೊ 3A ಅಂದ್ರೆ ಯಾವುದು? ಇದು ಥರ್ಡ್ ಗ್ರೂಪ್, ಇದು ಫೋರ್ತ್ ಗ್ರೂಪ್, ಇದು ಫಿಫ್ತ್, ಇದು ಸಿಕ್ಸ್ತ್, ಇದು ಸೆವೆಂತ್. ಓಕೆನಾ, ಅಪ್ ಟು ಸೆವೆಂತ್ ಗ್ರೂಪ್. ಹೌದಾ? ಯು ನೋ ವೆರಿ ವೆಲ್, ನಮ್ಮ ಹತ್ರ ಪೀರಿಯಡಿಕ್ ಟೇಬಲ್ ಅಲ್ಲಿ 18 ಗ್ರೂಪ್ಸ್ ಇದಾವೆ. ನಾನು ಅದು ಚಾಪ್ಟರ್ ಬಂದಾಗ ನಾನು ಹೇಳ್ತೀನಿ. 18 ಗ್ರೂಪ್ಸ್ ಅಲ್ಲಿ ಅಪ್ ಟು 1 ಹಿಡ್ಕೊಂಡು 7 ತನಕ ಏನು ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಇಲ್ಲಿ ಏನು ಗ್ರೂಪ್ಸ್ ಇದಾವಲ್ಲ, ಆ ಗ್ರೂಪ್ಗಳಲ್ಲಿ ಹೈಡ್ರೋಜನ್ ಎಷ್ಟು ಅಟ್ಯಾಚ್ ಇದೆಯಲ್ಲ, ದ್ಯಾಟ್ ವಿಲ್ ಬಿ ಇಟ್ಸ್ ವ್ಯಾಲೆನ್ಸಿ ಅಂತ ಹೇಳ್ತೀವಿ. ಯಾವಾಗ? ಕೇವಲ ಹೈಡ್ರೋಜನ್ ಇದ್ದಾಗ. ಓಕೆನಾ, ಒಂದು ಸ್ವಲ್ಪ ಇದ್ರದ್ದು ಬೇರೆ ಲೆವೆಲ್ ನೋಡ್ಕೊಳ್ಳೋಣ. ಸಪೋಸ್ ಆಕ್ಸಿಜನ್ ಇದ್ರೆ ಹೇಗೆ? ಆಕ್ಸಿಜನ್ ಇದ್ರೆ ನಂಬರ್ ಆಫ್ ಆಕ್ಸಿಜನ್, ಇಟ್ ಈಸ್ ಡಿಫೈನ್ಡ್ ಆಸ್ ಟ್ವೈಸ್ ದ ನಂಬರ್ ಆಫ್ ಆಕ್ಸಿಜನ್ ಆಫ್ ದ ಆಟಮ್ ದಟ್ ಪರ್ಟಿಕ್ಯುಲರ್. ಇಲ್ಲಿ ನೋಡಿ, ಈಗ ಸಪೋಸ್ 1 ಆಕ್ಸಿಜನ್ ಇದೆ ಅಂತ ತಿಳ್ಕೊಳ್ಳಿ. 1 ಆಕ್ಸಿಜನ್ ಇದ್ರೆ 1A ಗ್ರೂಪ್ ನಂಬರ್ ಎಷ್ಟು ಇರಬೇಕು? 2 ಇರಬೇಕು. ಇದು ಅರ್ಥ ಆಗಲ್ಲ ಅನ್ಸುತ್ತೆ ನಿಮ್ಗೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ರೀತಿ ಒಂದು ಎಕ್ಸಾಂಪಲ್ ತಗೋತೀನಿ. ಎಕ್ಸಾಂಪಲ್ ಎಲ್ಲಿದೆ ಅಂದ್ರೆ, ಐ ಥಿಂಕ್ ಐ ಕೆಪ್ಟ್ ಸಮ್ವೇರ್. ಇಲ್ಲಿ ಇಲ್ಲ, ಸ್ವಲ್ಪ ವೇಟ್ ಮಾಡಿ. ನಾನೆಲ್ಲೋ ಒಂದು ಎಕ್ಸಾಂಪಲ್ಗೋಸ್ಕರ ಅಂತ ತೆಗೆದು ಇಟ್ಟಿದ್ದೀನಿ. ಇಲ್ಲ ಅಂತ ಅನ್ಸುತ್ತೆ, ಮಿಸ್ ಆಗಿದೆ ಅದು. ಪರವಾಗಿಲ್ಲ, ಇಲ್ಲಿ ನಾನು ನೋಡೋಣ. ನೋಡಿ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್ ಬಗ್ಗೆ ಮಾತಾಡಿದಾಗ ನಾನೇನು ಹೇಳಿದ್ದೆ, ಈ ರೀತಿ ಎಷ್ಟು ಹೈಡ್ರೋಜನ್ಗಳು ಅಟ್ಯಾಚ್ ಆಗ್ತವೆ ಅಷ್ಟು ನಂಬರ್ ಅದರದ್ದು ವ್ಯಾಲೆನ್ಸಿ ಇರುತ್ತೆ ಅಂತ ಹೇಳಿದ್ದೆ. ಆಕ್ಸಿಜನ್ ಅಲ್ಲಿ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಏನಾಗುತ್ತೆ ಅಂದ್ರೆ, ಯಾವಾಗ್ಲೂ ಆಕ್ಸಿಜನ್ ವ್ಯಾಲೆನ್ಸಿ ಬಂದು 2- ಇದೆ ರೀ. ಓಕೆನಾ, ಸಪೋಸ್ ಅದು ಬಂದು ನಿಮ್ದು ಫಸ್ಟ್ A ಎಲಿಮೆಂಟ್ ಜೊತೆ ಕಂಬೈಂಡ್ ಆದ್ರೆ ಇದ್ರದ್ದು ವ್ಯಾಲೆನ್ಸಿ ಎಷ್ಟಿರುತ್ತೆ? +1 ಇರುತ್ತೆ. O-2 ಇರುತ್ತೆ. ಹೀಗಾಗಿ ಏನಾಗ್ತದೆ, ವ್ಯಾಲೆನ್ಸಿಗಳು ಚೇಂಜ್ ಮಾಡ್ತದೆ, ಸ್ವ್ಯಾಪ್ ಆಗ್ತವೆ, ಸಮಥಿಂಗ್ ಲೈಕ್ ದಿಸ್. ಇದನ್ನ ನಾವು ಇಲ್ಲಿ ಬರಿತೀವಿ, ಅದೇ ರೀತಿ ಇದನ್ನ ನಾವು ಇಲ್ಲಿ ಬರಿತೀವಿ. ಹೀಗಾಗಿ ನಮಗೇನ್ ಸಿಗುತ್ತೆ ಅಂದ್ರೆ, ಇದು Na2O. O1 ಇರೋದ್ರಿಂದ ನಾವು ಬರೆಯೋದಿಲ್ಲ, ಅದಕ್ಕಾಗಿ ಇಲ್ಲಿ ಈ ರೀತಿ ಬರೆದಿದ್ದಾರೆ. ಅರ್ಥ ಆಯ್ತಾ? ಅದೇ ರೀತಿ Mg, ಮ್ಯಾಗ್ನೀಷಿಯಂ ಏನಿದೆ ಅಂದ್ರೆ ವ್ಯಾಲೆನ್ಸಿ ಬಂದು 2+ ಇದೆ. ಎಷ್ಟಿದೆ? 2+. ಯಾಕಂದ್ರೆ 2 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ಔಟರ್ ಮೋಸ್ಟ್ ಆರ್ಬಿಟಲ್ ಇದರ ಹತ್ರ 2 ಎಲೆಕ್ಟ್ರಾನ್ ಜಾಸ್ತಿ ಇರೋದ್ರಿಂದ ಕಳ್ಕೊಳ್ಳುತ್ತೆ. ಅದೇ ರೀತಿ ಆಕ್ಸಿಜನ್ ಹತ್ರ 2- ಇದೆ. ಎರಡು ಸೇಮ್ ಸಂಖ್ಯೆಯಲ್ಲಿ ಇರೋದ್ರಿಂದ ವಾಟ್ ವಿ ರೈಟ್ ಹಿಯರ್, ವಿ ಸಿಂಪ್ಲಿ ರೈಟ್ ಆಸ್ MgO. ಅದೇ ಬರ್ರಿ ಅಲ್ಯೂಮಿನಿಯಂ ಅಲ್ಲಿ 3 ಎಲೆಕ್ಟ್ರಾನ್ ಕಳ್ಕೊಂಡು ಅದು ನಿಯೋನ್ ತರ ಆಗ್ತದೆ. ಸೊ ಹಾಗಾಗಿ ಇಟ್ ಲೂಸ್ ಇಟ್ಸ್ 3 ಎಲೆಕ್ಟ್ರಾನ್. ಅದೇ ರೀತಿ ಆಕ್ಸಿಜನ್ ಹತ್ರ 2 ಎಲೆಕ್ಟ್ರಾನ್ ಜಾಸ್ತಿ ಇದೆ. ಓಕೆನಾ, ಇದ್ರ ವ್ಯಾಲೆನ್ಸಿ ಇದಕ್ಕೆ ಬೇಕು. ಅದೇನ್ ಮಾಡ್ತದೆ, ಇದ್ರ ವ್ಯಾಲೆನ್ಸಿ ಇಲ್ಲಿ ಹಾಕ್ಬಿಡ್ತೀವಿ ನಾವು. ಇದ್ರ ವ್ಯಾಲೆನ್ಸಿ ಇಲ್ಲಿ ಹಾಕಿದಾಗ ನಮಗೆ ಸಿಗುವಂತ ಫಾರ್ಮುಲಾ ಏನಾಗುತ್ತೆ? Al2O3 ಆಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಅಲ್ಯೂಮಿನಿಯಂ ವ್ಯಾಲೆನ್ಸಿ ಬಂದು 3 ಇದೆ, ಆಕ್ಸಿಜನ್ ವ್ಯಾಲೆನ್ಸಿ ಬಂದು 2 ಇದೆ ಅಂತ ಹೇಳ್ಬೋದು. ನಿಮ್ಗೆ ಈ ರೀತಿ ಕ್ವಶನ್ಸ್ ಕೆಲವೊಂದ್ಸರಿ ಕೇಳ್ತಾ ಇರ್ತಾನೆ. ಈ ರೀತಿ ಫಾರ್ಮುಲಾ ಕೊಟ್ಟು ಅಲ್ಯೂಮಿನಿಯಂ ವ್ಯಾಲೆನ್ಸಿ ಎಷ್ಟು, ಆಕ್ಸಿಜನ್ ವ್ಯಾಲೆನ್ಸಿ ಎಷ್ಟು ಅಂದಾಗ ನೀವು ಅದನ್ನ ಸ್ಪ್ಲಿಟ್ ಈ ರೀತಿ ಮಾಡ್ಕೊಂಡು ಹೇಳ್ಬಹುದು. ಸರಿನಾ? ಅದೇ ರೀತಿ P2O5 ಇದೆ. ಇಲ್ಲಿ ನೋಡಿ, P2O5 ಇದು ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್ ಇಟ್ ಇನ್ಕ್ರೀಸಸ್ ಫ್ರಮ್ 1 to 7 ಅಕ್ರಾಸ್ ದ ಪೀರಿಯಡ್. ಅರ್ಥ ಆಯ್ತಾ? ಆರ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್ ಇಟ್ ಈಸ್ ಈಕ್ವಲ್ ಟು ದ ಗ್ರೂಪ್ ನಂಬರ್. ಈ ರೀತಿ ನಾವು ಹೇಳ್ಬೋದು. ಸರಿ, ಇದು ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ಇಷ್ಟು ಡೀಪ್ ಲೆವೆಲ್ ಅಲ್ಲಿ ನಿಮ್ಗೇನು ಎಕ್ಸಾಮ್ ಅಲ್ಲಿ ಬರಲ್ಲ. ಜಸ್ಟ್ ಅವನು ವ್ಯಾಲೆನ್ಸಿ ಅಂದ್ರೆ ಏನಂತ ಕೇಳಿದ್ದೇನೆ, ಸಣ್ಣ ಪುಟ್ಟ ವ್ಯಾಲೆನ್ಸಿಗಳು ಗೊತ್ತಿದ್ರೆ ಸಾಕು. ಓಕೆನಾ? ಫಸ್ಟ್ A ಗ್ರೂಪ್ದು 1 ವ್ಯಾಲೆನ್ಸಿ ಇರುತ್ತೆ. ಎರಡನೇ ಇಲ್ಲಿ ನೋಡಿ, ಇದ್ರದ್ದು ವ್ಯಾಲೆನ್ಸಿ ಎಷ್ಟಿರುತ್ತೆ ಅಂದ್ರೆ +1 ಇರುತ್ತೆ. ಇದರದ್ದು ಬಂದು +2 ಇದೆ. ಇದರದ್ದು ಬಂದು +3 ಇದೆ. ಇದರದ್ದು ಬಂದು +4 ಇರುತ್ತೆ. ಅರ್ಥ ಆಯ್ತಾ? ಈ ರೀತಿ. ಸೊ ಅಪ್ ಟು ನೀವು ಇಲ್ಲಿ ತನಕ ನೆನ್ಪಿಟ್ಕೊಂಡ್ರೆ ಸಾಕು. ಎಲ್ಲಿ ತನಕ ಅಂದ್ರೆ ಕಾರ್ಬನ್ ಫ್ಯಾಮಿಲಿ ತನಕ ನೆನ್ಪಿಟ್ಕೊಂಡ್ಬಿಟ್ರೆ ದಟ್ ಕುಡ್ ಬಿ, ಅಲ್ಲಿ ತನಕ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ನೈಟ್ರೋಜನ್ ಹೋದಾಗೆಲ್ಲ ಏನಾಗ್ತದೆ, ಮೈನಸ್ ವ್ಯಾಲ್ಯೂ ಬರ್ತದೆ. ಓಕೆನಾ? ನೈಟ್ರೋಜನ್ ಫ್ಯಾಮಿಲಿಯಲ್ಲಿ ಏನಾಗ್ತದೆ, -3 ಆಗ್ತದೆ. ಆಕ್ಸಿಜನ್ ಫ್ಯಾಮಿಲಿಯಲ್ಲಿ -2 ಆಗ್ತದೆ.
ಫ್ಲೋರಿನ್ ಫ್ಯಾಮಿಲಿಯಲ್ಲಿ -1 ಆಗ್ತದೆ. ಸೊ ಅದೇ ರೀತಿ ಅವು ಕೆಳಗಡೆ ಎಲಿಮೆಂಟ್ ಅದೇ ರೀತಿ ಇರ್ತವೆ. ಓಕೆನಾ. ನಾವು ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್. ಇಲ್ಲಿ ತಗೊಂಡಿದ್ದೀನಿ ನೋಡಿ ನಾನು ಪಿ ಬ್ಲಾಕ್ ಎಲಿಮೆಂಟ್ ಇಲ್ಲಿ ಇದೆ ನೋಡಿ. ಇಲ್ಲಿ ವ್ಯಾಲೆನ್ಸಿ ಇದನ್ನ ಹೇಗ್ ಮಾಡ್ತಾರಪ್ಪ ಅಂದ್ರೆ ವ್ಯಾಲೆನ್ಸಿ ಇದೆ ಬಹಳ ಸಿಂಪಲ್ ಆಗಿ ಏನ್ ಮಾಡ್ತೀವಿ 1A 2A 3A 4A ಇದ್ರೆ ಅಲ್ಲಿ ನೋಡಿ NS1 NS2 ಇಲ್ಲಿ ಹೇಳಿದ್ನಲ್ಲ ಇವಾಗಲೇ ಔಟರ್ ಮೋಸ್ಟ್ ಆರ್ಬಿಟಲ್ ಸಂಖ್ಯೆಗಳಲ್ಲಿ ನೋಡ್ಕೊಂಡು ನಾವು ಏನ್ ಮಾಡ್ತಾರೆ ಇಲ್ಲಿ 8ರಲ್ಲಿ ಮೈನಸ್ ಮಾಡ್ತಾರೆ. 8ರಲ್ಲಿ ಮೈನಸ್ ಮಾಡಿದಾಗ ಬಂದಿರೋದೇ ಅದರದ್ದು ಏನಿರುತ್ತೆ ವ್ಯಾಲೆನ್ಸಿ ಇರ್ತದೆ. ಓಕೆ. ಸೊ ಈ ಟೇಬಲ್ ಒಂದ್ಸರಿ ಸರಿಯಾಗಿ ನೋಡ್ಕೊಂಡ್ರೆ ನಿಮಗೆ ತಿಳಿಯುತ್ತದೆ. ಫಾರ್ ಎಕ್ಸಾಂಪಲ್ ನಾನು ಯಾವ್ದು ತಗೋತೀನಪ್ಪ ಅಂದ್ರೆ ಇದು ತಗೋತೀನಿ. ಓಕೆನಾ. ಇದ್ರದ್ದು ವ್ಯಾಲೆನ್ಸಿ ಎಷ್ಟು ಅಂತ ಕೇಳಬೇಕಾಗಿದೆ. ಸೊ ವ್ಯಾಲೆನ್ಸಿ ಈಸ್ ಈಕ್ವಲ್ ಟು ನಾನೇನ್ ಮಾಡ್ತೀನಿ N2 ಮೈನಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಗಳನ್ನ ಮಾಡ್ಕೋತೀನಿ. N2 ಮೈನಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್. ಅರ್ಥ ಆಯ್ತಾ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ 5A ಗ್ರೂಪ್ ಅಂದ್ರೆ ಯಾವ್ದಿದೆ ನೋಡಿ NS2 NP3 ಎಕ್ಸಾಂಪಲ್ ಇರೋದು ಯಾವ್ದಾದ್ರು ತಗೊಳ್ಳಿ ನೀವು. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ ಐ ವಿಲ್ ಟೇಕ್ ನೈಟ್ರೋಜನ್ ತಗೋಣ. ನೈಟ್ರೋಜನ್ ಅಂದ್ರೆ ಏನಿರುತ್ತೆ 1s2 2s2 2p3. ಓಕೆನಾ. NS2 NP3 ಇಲ್ಲೂ ಅಷ್ಟೇ ಅನಿಸ್ತಾ ಇದೆ ಅಲ್ವಾ. ಸೊ ಹಾಗಿದ್ದಾಗ ಇದ್ರದ್ದು ನೈಟ್ರೋಜನ್ ವ್ಯಾಲೆನ್ಸಿ ಎಷ್ಟಪ್ಪ ಅಂತ ನಮಗೆ ಕಂಡುಹಿಡಿಬೇಕಾಗಿದೆ. ನಾನೇನ್ ಮಾಡ್ತೀನಿ ಔಟರ್ ಮೋಸ್ಟ್ ಆರ್ಬಿಟಲ್ ಎಷ್ಟಿದೆ ರೀ ಎಲೆಕ್ಟ್ರಾನ್ಗಳ ಸಂಖ್ಯೆ 5. ಅದನ್ನ ನಾನೇನ್ ಮಾಡ್ತೀನಿ V ಇಸ್ ಈಕ್ವಲ್ ಟು ವ್ಯಾಲೆನ್ಸಿ ಇಸ್ ಈಕ್ವಲ್ ಟು 8ರಲ್ಲಿ ಕಳೆದು ಬಿಡ್ತೀನಿ. 8ರಲ್ಲಿ ಕಳೆದಾಗ ನಂಗೆ ಸಿಗುವಂತ ವ್ಯಾಲೆನ್ಸಿನೇ ಏನಿದೆ ಅದು ದ್ಯಾಟ್ ವಿಲ್ ಬಿ ದಿ ವ್ಯಾಲೆನ್ಸಿ. ಅರ್ಥ ಆಯ್ತಾ. ತಿಳಿತಾ ನಾನು ಹೇಳಿದ್ದು. ಓಕೆ ಸರ್. ಇದು ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ ದ್ಯಾಟ್ ಈಸ್ ದ ಕ್ವಶನ್. ನೋಡಿ ಪಿ ಬ್ಲಾಕ್ ಅಲ್ಲಿ ಹೋದಾಗೆಲ್ಲ ನಾವೇನ್ ಮಾಡ್ತೀವಿ ಎಲೆಕ್ಟ್ರಾನ್ ಗೇನ್ ಮಾಡ್ಕೋತೇವೆ. ಸೊ ತಗೋತಾ ಹೋಗ್ತವೆ. ಅದಕ್ಕಾಗಿ ನಾವು -3 ಅಂತ ಬರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಆಕ್ಸಿಜನ್ ಫ್ಯಾಮಿಲಿ ಇದೆ ಬರ್ದೆ ಅಂತ ತಿಳ್ಕೊಳ್ಳಿ. ಸೊ ಇಫ್ ಐ ಟೇಕ್ ದ ಆಕ್ಸಿಜನ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬಂದು 1s2 2s2 2p4 ಇದೆ. ಓಕೆನಾ. 2p4 ಇದ್ದಾಗ ಇಲ್ಲಿ ಏನ್ ಮಾಡ್ಕೋತೀವಿ ನಾವು ಇದರಲ್ಲಿ 8ರಲ್ಲಿ ಮೈನಸ್ ಮಾಡ್ತೀನಿ. 8ರಲ್ಲಿ ಎಷ್ಟು ಮೈನಸ್ ಮಾಡ್ತೀನಿ 4 + 2 ಅಂದ್ರೆ 6 ಎಲೆಕ್ಟ್ರಾನ್ಗಳನ್ನು ಮೈನಸ್ ಮಾಡ್ತೀನಿ. ಮೈನಸ್ ಮಾಡಿದಾಗ ನನಗೆ ಸಿಗೋದೆಷ್ಟು 2. ಸರ್ ಇದು ಪ್ಲಸ್ ಇದೆಯಲ್ಲ ಅಂತ ನೀವು ಅನ್ಕೋತಿರಲ್ಲ. ನೋಡಿ ಇದು ಪ್ಲಸ್ ಇದೆ ಇಲ್ಲ ಅಂತಲ್ಲ. ಇದಕ್ಕೆ ನೀವು ಉಲ್ಟಾ ಮಾಡಿ ಅಂದ್ರೆ ಹೇಗಪ್ಪ ಅಂದ್ರೆ -6 ಅಲ್ಲಿ 8ಅನ್ನ ಕಳೀರಿ. -8 ಅಲ್ಲಿ ಅರ್ಥ ಆಗ್ತದೆ. 6 ಅಲ್ಲಿ -8ಅನ್ನ ಕಳೆದ್ರೆ ಏನಾಗ್ತದೆ ನಮಗೆ ಮೈನಸ್ ವ್ಯಾಲ್ಯೂ ಬರ್ತದೆ. ಆ ರೀತಿ ನೀವು ಥಿಂಕ್ ಮಾಡ್ಬೋದು. ಬಟ್ ಅದಕ್ಕಿಂತ ಬೆಸ್ಟ್ ವೇ ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ ವೆರಿ ಸಿಂಪ್ಲೆಸ್ಟ್ ವೇ. ನೀವೇನ್ ಮಾಡ್ಬೇಕು ಏನ್ ಕಳೆದಿರ್ತಿರಲ್ಲ ಅದು ಬಂದಿರೋದು ವ್ಯಾಲ್ಯೂ ನೀವು ಮೈನಸ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ಓಕೆನಾ. ಸೊ ಅದು ಏನ್ ಇಂಡಿಕೇಟ್ ಮಾಡ್ತದೆ ಗೇನ್ ಆಫ್ ಎಲೆಕ್ಟ್ರಾನ್ ಇಂಡಿಕೇಟ್ ಮಾಡುತ್ತೆ. ಓಕೆನಾ. ಪಿ ಬ್ಲಾಕ್ ಅಲ್ಲಿ ಗೇನ್ ಆಫ್ ಎಲೆಕ್ಟ್ರಾನ್ ಇಂಡಿಕೇಟ್ ಮಾಡ್ತದೆ. ಎಸ್ ಬ್ಲಾಕ್ ಅಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಇಂಡಿಕೇಟ್ ಮಾಡ್ತದೆ. ಯಾವುದೇ ಎಲಿಮೆಂಟ್ ಲಾಸ್ ಆಗೋದ್ರಿಂದ ಏನಾಗ್ತದೆ ಪಾಸಿಟಿವ್ ಚಾರ್ಜ್ ಹೊರಡ್ತದೆ. ಯಾವುದೇ ಎಲಿಮೆಂಟ್ ಗೇನ್ ಆಫ್ ಎಲೆಕ್ಟ್ರಾನ್ ಮಾಡ್ಕೊಂಡ್ರೆ ನೆಗೆಟಿವ್ ಚಾರ್ಜ್ ಬರ್ತದೆ. ಓಕೆ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣಪ್ಪ ಅಂದ್ರೆ ಅಟಾಮಿಕ್ ನಂಬರ್ ಬಗ್ಗೆ ಮಾತಾಡೋಣ. ಅಟಾಮಿಕ್ ನಂಬರ್ ನಾನು ಇನ್ನೊಂದು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಎಲಿಮೆಂಟ್ ಸಿಂಬಲ್ ಬಗ್ಗೆ ನಿಮ್ಗೆ 20ರ ತನಕ ನಾಲೆಜ್ ಇರಬೇಕು. ಎಲ್ಲಿ ತನಕ 20ರ ತನಕ ನಾಲೆಜ್ ಇರಬೇಕು. ನೋಡಿ 20ರ ತನಕ ನಾಲೆಜ್ ಇರೋದಂದ್ರೆ ಅದರ ವ್ಯಾಲೆನ್ಸಿ ಕೂಡ ಗೊತ್ತಿರಬೇಕು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ಸ್ಗಳು ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ, ಪ್ರಿಸ್ಕ್ರೈಬ್ ಮಾಡಿ ಹೇಳಿದ್ದಾನೆ. ಏನಂತ ಹೇಳಿದಾನಪ್ಪ ಅಂದ್ರೆ ಎಲಿಮೆಂಟ್ಸ್ ಸಿಂಬಲ್ ಗೊತ್ತಿರ್ಲಿ ಅಂತ ಹೇಳಿದ್ದಾನೆ. ಸೊ ಅಟ್ ಲೀಸ್ಟ್ 20 ತನಕ ಅದ್ರ ಸಿಂಬಲ್ಸ್ ಗೊತ್ತಿರ್ಬೇಕು. ಕೆಲವೊಂದು ಪಾಪ್ಯುಲರ್ ಸಿಂಬಲ್ಸ್ ಅಂದ್ರೆ ಯಾವುದು ಐರನ್ ಏನಿರುತ್ತೆ Fe ಇರುತ್ತದೆ. ಓಕೆನಾ. ಕಾಪರ್ ಏನಿದೆ Cu ಇದೆ. ಲೆಡ್ ಬಂದು LD ಅಂತ ಹಾಕಿರಿ ತಪ್ಪಾಗ್ತವೆ. ಅದು PB ಪ್ಲಂಬಸ್ ಅಂತ ಕರೀತಾರೆ. ಓಕೆನಾ. ಪ್ಲಾಟಿನಂ ಇದಕ್ಕೆ PT ಅಂತ ಕರಿತೀವಿ. ಮರ್ಕ್ಯೂರಿ ಬಂದು Hg. ನಿಮಗೊಂದು ವಿಶೇಷವಾಗಿ ಇದ್ರ ಬಗ್ಗೆ ಗೊತ್ತಿರಬೇಕು. ಇದು ಒಂದೇ ಒಂದು ದ್ರವಣ ಅಂದ್ರೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುವಂತಹ ಮೆಟಲ್. ಇದೊಂದು ನೆನ್ಪಿಟ್ಕೊಳ್ಳಿ. ಲಿಕ್ವಿಡ್ ಸ್ಟೇಟ್ ಮೆಟಲ್ ಯಾವ್ದಾದ್ರು ಇದ್ರೆ ಅದು ಯಾವ್ದಿದೆ ನಮ್ದು ಮರ್ಕ್ಯೂರಿ ಇದೆ. ಸರಿನಾ. ಸೊ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ ಇವೆಲ್ಲ ಅದ್ರದ್ದು ಸಿಂಬಲ್ಗಳು. ಹೌ ಟು ರೈಟ್ ದ ಸಿಂಬಲ್ಸ್ ಅನ್ನು ನೋಡ್ಕೊಳ್ಳಿ. ಓಕೆ. ಅದೇ ರೀತಿ ಹೋಗೋದು ವ್ಯಾಲೆನ್ಸಿ ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ. ನೀವು ಬರ್ಕೊಂಡು 2 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆನಾ. ಬನ್ನಿ ಹಾಗಾದ್ರೆ ಮುಂದೆ ಹೋಗೋಣ. ಮುಂದೆ ನಾನೇನ್ ಡಿಸ್ಕಸ್ ಮಾಡಬೇಕಾಗಿದೆ ಅಟಾಮಿಕ್
ನಂಬರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಅಟಾಮಿಕ್ ನಂಬರ್ ಅಂದ್ರೆ ಏನು? ಬಹಳ ಸಿಂಪಲ್ ಆಗಿ ಹೇಳ್ಬೋದು. ಇದನ್ನ ಎದರಿಂದ ರಿಪ್ರೆಸೆಂಟ್ ಮಾಡ್ತೀರಿ? ಝೆಡ್ ನಿಂದ ರಿಪ್ರೆಸೆಂಟ್ ಮಾಡ್ತೀರಿ. ಎದರಿಂದ ರಿಪ್ರೆಸೆಂಟ್ ಮಾಡ್ತೀರಿ? ವಿ ರಿಪ್ರೆಸೆಂಟ್ ಥ್ರೂ ಝೆಡ್. ಸೊ ಝೆಡ್ ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಇಲ್ಲಿ ಬರ್ದಿದ್ದೀನಿ, ಸಾರಿ. ಝೆಡ್ ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಇದು ಏನ್ ಇಂಡಿಕೇಟ್ ಮಾಡ್ತದೆ? ಇದು ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ ಝೆಡ್ ಇಸ್ ಈಕ್ವಲ್ ಟು ವಾಟ್? ಅಟಾಮಿಕ್ ನಂಬರ್ ಏನ್ ಇಂಡಿಕೇಟ್ ಮಾಡ್ತದೆ? ನಂಬರ್ ಆಫ್ ಪ್ರೋಟಾನ್ಸ್ ಇಂಡಿಕೇಟ್ ಮಾಡ್ತದೆ. ಸೊ ಯಾವಾಗ್ಲೂ ಒಂದು ನೆನ್ಪಿಟ್ಕೊಳ್ಳಿ, ಝೆಡ್ ಎದಕ್ಕೆ ಸಮನಾಗಿರ್ತದೆ? ನಂಬರ್ ಆಫ್ ಪ್ರೋಟಾನ್ಗೆ ಸಮನಾಗಿರುತ್ತೆ. ಅರ್ಥ ಆಯ್ತಾ? ಪ್ರೋಟಾನ್ಸ್ ಗಳಂದ್ರೆ ಯಾವುದು? ಪಾಸಿಟಿವ್ ಚಾರ್ಜ್ ಇರುವಂತವು. ಇನ್ನೊಂದು ವಿಚಾರ ಗೊತ್ತಿರಲಿ, ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆಯೋ ಅಷ್ಟೇ ನಂಬರ್ ಆಫ್ ಏನಿರ್ತವೆ? ಎಲೆಕ್ಟ್ರಾನ್ಸ್ ಕೂಡ ಇರ್ತವೆ. ಅಷ್ಟೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ. ಅರ್ಥ ಆಯ್ತಾ? ನಾನು ಹೇಳಿ ತಿಳಿತಾ? ಹಾಗಾದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳಾಗಿರ್ತವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಸದ್ಯದ ಮಟ್ಟಿಗೆ ಅಟಾಮಿಕ್ ನಂಬರ್ ಅಂದ್ರೆ ಏನ್ ಇಂಡಿಕೇಟ್ ಮಾಡ್ತದೆ ಅಂದ್ರೆ ಇಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಎ ಆಟಮ್ ಕಂಟೈನಿಂಗ್ ನ್ಯೂಕ್ಲಿಯಸ್. ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಎಷ್ಟು ಪ್ರೋಟಾನ್ಗಳಿದಾವೆ. ಇದು ನ್ಯೂಕ್ಲಿಯಸ್ ಇದೆ ಅಂತ ತಿಳ್ಕೊಳ್ಳಿ. ಇದ್ರ ಒಳಗಡೆ, ಇದು ನ್ಯೂಕ್ಲಿಯಸ್ ಇದೆಯಲ್ಲ, ಇದ್ರ ಒಳಗಡೆ ಎಷ್ಟು ಪ್ರೋಟಾನ್ಗಳು ಇದಾವೆ, ಅದರದ್ದು ನಂಬರಿಗೆ ನಾವೇನಂತ ಕರಿತೀವಿ? ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಎಷ್ಟು ಪ್ರೋಟಾನ್ಗಳು ಇದಾವಲ್ಲ ಅಷ್ಟೇ ಏನಿರ್ತವೆ? ಎಲೆಕ್ಟ್ರಾನ್ಗಳು ಇರ್ತವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಎಷ್ಟು ಪ್ರೋಟಾನ್ ಇದಾವಲ್ಲ ಅಷ್ಟೇ ಎಲೆಕ್ಟ್ರಾನ್ಸ್. 1 2 3 4 5 6 7 ಒಳಗಡೆ ಎಷ್ಟು ಪ್ರೋಟಾನ್ಸ್ ಇದಾವೆ ಅಷ್ಟೇ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಪಿ ಈಸ್ ಈಕ್ವಲ್ ಟು ಇ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅಂದ್ರೆ ಝೆಡ್ ಈಸ್ ಈಕ್ವಲ್ ಟು ಪಿ ಅಂದ್ರೆ ಪಿ ಈಸ್ ಈಕ್ವಲ್ ಟು ಝೆಡ್ ಅಂದ್ರೆ ದೇರ್ ಫೋರ್ ನೀವು ಸಪೋಸ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ದಂದ್ರೆ ನೀವೇನಂತ ಬರೀಬೇಕು? ಅಟಾಮಿಕ್ ನಂಬರ್ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್ ನಂಬರ್ಸ್ ಅಂತ ಕೇಳಿದ್ರೆ ಅವಾಗ ನೀವೇನು ಬರೀಬೇಕು? ಹೌದು ಅಂತ ಬರೀಬಹುದು. ಹೇಗಪ್ಪ ಅಂದ್ರೆ ಇದ್ರ ಮೇಲೆ ಇರ್ತದೆ. ಓಕೆನಾ? ಸಪೋಸ್ ಅಯಾನ್ಗಳದ ಈ ರೀತಿ ಬರಲ್ಲ. ಯಾಕಂದ್ರೆ ಅಯಾನ್ ಅಲ್ಲಿ ಏನಾಗಿರ್ತದೆ? ಎಲೆಕ್ಟ್ರಾನ್ ಲಾಸ್ ಆಗಿರ್ತದೆ. ಅರ್ಥ ಆಯ್ತಾ? ಈ ಕಂಡೀಷನ್ ಅಯಾನ್ಗಳಿಗೆ ಅಪ್ಲೈ ಆಗಲ್ಲ. ಅಯಾನ್ ಅಂದ್ರೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಲಾಸ್ ಆಗೋದ್ರಿಂದ ಆಬ್ವಿಯಸ್ಲಿ ಏನಾಗ್ತದೆ? ಒಂದು ಎಲೆಕ್ಟ್ರಾನ್ ಕಡಿಮೆ ಆಗ್ತದೆ. ಒಂದು ಎಲೆಕ್ಟ್ರಾನ್ ಕಡಿಮೆ ಆದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಇರ್ತದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ತವೆ. ಸೊ ಆ ಒಂದು ಕಂಡೀಷನ್ ಅಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಈ ಕಂಡೀಷನ್ ಅಪ್ಲೈ ಮಾಡಕ್ ಆಗಲ್ಲ. ನಂಬರ್ ಆಫ್ ಪ್ರೋಟಾನ್ಸ್ ಆರ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ ಆಗ್ಬಿಡ್ತವೆ. ಇದೊಂದು ನೆನ್ಪಿಟ್ಕೋಬೇಕು, ಸರಿನಾ? ಅದೇ ರೀತಿ ಮಾಸ್ ನಂಬರ್ ಅಂದ್ರೆ ಏನು ನೋಡಿ? ಮಾಸ್ ನಂಬರ್ ಅಂದ್ರೆ ಅಟಾಮಿಕ್ ಮಾಸ್ ಕರೀತಾರೆ. ಮಾಸ್ ನಂಬರ್ ಅಂದ್ರೆ ಅಟಾಮಿಕ್ ಮಾಸ್. ಸೊ ಇದನ್ನ ಎ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? ಎ ಏನನ್ನ ಹೇಳ್ತದಪ್ಪ ಅಂದ್ರೆ ಎ ಈಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್ ಅನ್ನ ಹೇಳ್ತದೆ. ಎ ಈಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್. ಎ ಈಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್ ಅಂದ್ರೆ ಏನಪ್ಪಾ ಅಂದ್ರೆ atomic mass is equal to atomic mass of an element is equal to sum of numbers of protons and neutrons. ಅರ್ಥ ಆಯ್ತಾ? ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನಂಬರ್ ಆಫ್ ನ್ಯೂಟ್ರಾನ್ಸ್ಗೆ ಸಮನಾಗಿರ್ತದೆ. ಯಾಕಂದ್ರೆ ನಾವು ಈ ಕಂಡೀಷನ್ ಯೂಸ್ ಮಾಡಿವಲ್ಲ, ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತಾನು ಹೇಳ್ಬೋದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಕೆಲವೊಂದ್ಸರಿ ಇದ್ರ ಮುಖಾಂತರ ನಾವ್ ಏನ್ ಕಂಡುಹಿಡಿಬಹುದು? ಎನ್ ಅನ್ನ ಈ ಕಡೆ ತಂದ್ರೆ ಏನಾಗ್ತದೆ? ಎ ಮೈನಸ್ ಝೆಡ್ ಆಗಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಡುಹಿಡಿಲಿಕ್ಕೆ ಕೂಡ ಇದರ ಫಾರ್ಮುಲಾ ಸಿಕ್ಬಿಡ್ತದೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಏನ್ ಬರ್ತವೆಪ್ಪ ಅಂದ್ರೆ ನಿಮಗೆ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಬರಬಹುದು, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಬರಬಹುದು, ಅಥವಾ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬರಬಹುದು, ಅಥವಾ ಸಿಂಪಲ್ ಆಗಿ ವಾಟ್ ಈಸ್ ಅಟಾಮಿಕ್ ನಂಬರ್ ಅಂತ ಕೇಳಬಹುದು. ಓಕೆನಾ? ವಾಟ್ ಈಸ್ ಅಟಾಮಿಕ್ ಮಾಸ್ ಅಂತ ಕೇಳಬಹುದು. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಸೊ ಒಂದ್ಸರಿ ನೀವೇನ್ ಮಾಡಿಪ್ಪ ಅಂದ್ರೆ ಪಾಸ್ ಮಾಡಿ, ಸ್ವಲ್ಪ ಹಿಂದ್ಗಡೆ ಹೋಗಿ ಪಾಸ್ ಮಾಡಿ ಇದನ್ನೆಲ್ಲ ನೋಡ್ಕೊಂಡ್ರಿ ಅಂದ್ರೆ ದಟ್ ಮಚ್ ವಿಲ್ ಬಿ ಇನಫ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ದೆನ್ ಕಮ್ಸ್, ಇಲ್ಲಿ ನಾನು ಅದನ್ನೇ ತಗೊಂಡಿ ನೋಡಿ. ಇಲ್ಲೇನಿದೆ? ಇಲ್ಲಿ ಪ್ರೋಟಾನ್ಸ್ಗಳ ಸಂಖ್ಯೆನೇ ಬೇರೆ ಆಗ್ತದೆ, ಎಲೆಕ್ಟ್ರಾನ್ಸ್ಗಳ ಸಂಖ್ಯೆನೇ ಬೇರೆ. ನಾನು ಇವಾಗಲೇ ಹೇಳಿದ್ನಲ್ಲ, ನಂಬರ್ ಆಫ್ protons is not equal to number of electrons in ion.
ಅಯಾನ್ಸ್ ಒಳಗಡೆ ಈ ಕೇಸು ಏನಾಗಲ್ಲ, ಈಕ್ವಲ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಹೇಗೆ? ಇಲ್ಲಿ ನೋಡಿ, ಸೋಡಿಯಂ ಇದೆ. ಸೋಡಿಯಂ ಒಳಗಡೆ ಎಷ್ಟಿರ್ತವೆ? 11 ಪ್ರೋಟಾನ್ಸ್ ಇರ್ತವೆ, ಅದೇ ರೀತಿ 11 ಎಲೆಕ್ಟ್ರಾನ್ಸ್ ಇರ್ತವೆ. ಬಟ್ ಸೋಡಿಯಂ ಇದ್ದಿದ್ದು ಏನ ಕನ್ವರ್ಟ್ ಆಯ್ತು? Na+ ಆಗಿ, ಇಲ್ಲಿ ಬರೀತೀನಿ, ಸೋಡಿಯಂ ಇದ್ದಿದ್ದು ಏನಾಗಾಯ್ತು? Na+ ಆಗಿ ಕನ್ವರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ. ಈ ರೀತಿ ಎಲೆಕ್ಟ್ರಾನ್ ಹೊರಟೋಗ್ಬಿಡ್ತು. ನಾವು ದ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್ ಟು 10 ಎಲೆಕ್ಟ್ರಾನ್ಸ್ ಇದಾವೆ. ಬಟ್ ಪ್ರೋಟಾನ್ಸ್ಗಳು ಎಷ್ಟಿದಾವೆ? 11 ಇದಾವೆ. ಡೂ ದೇ ಸೇಮ್? ಸೇಮ್ ಇದಾವೆ? ಇಲ್ಲ, ದೇ ಆರ್ ನಾಟ್ ಸೇಮ್. ಅದಕ್ಕಾಗಿ ಇಂಥ ಒಂದು ಅಯಾನಿಕ್ ಸ್ಥಿತಿಗಳು ಬಂದ್ರೆ ಅಲ್ಲಿ ಏನಿರ್ತವೆ? ಚೇಂಜಸ್ ಆಗ್ತವೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಓಕೆ, ಇದನ್ನು ಇವೆಲ್ಲ ಅದನ್ನೇ ನಾನು ಮೆನ್ಷನ್ ಮಾಡಿರೋದು. ಓಕೆ, ಕಮ್ ಟು ದ ನೆಕ್ಸ್ಟ್ ಥಿಂಗ್, ಐಸೋಟೋಪ್ಸ್. ಐಸೋಟೋಪ್ಸ್ ಅಂತ ಯಾವುದಕ್ಕೆ ಕರಿತೀರಿ ನೀವು? ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಇದೆ, ಇಲ್ಲಿ ಒಂದು ಹೈಡ್ರೋಜನ್ ತಗೊಂಡಿದ್ದೀನಿ, ಮತ್ತೊಂದು ಹೈಡ್ರೋಜನ್ ತಗೊಂಡಿದ್ದೀನಿ. 1 1 1 2 1 3. ಇದಕ್ಕೆ ಹೈಡ್ರೋಜನ್ ಅಂತ ಕರಿತೀವಿ, ಇದಕ್ಕೆ ಡ್ಯೂಟೇರಿಯಂ ಅಂತ ಕರಿತೀವಿ, ಇದಕ್ಕೆ ಟ್ರಿಟಿಯಂ ಅಂತ ಕರಿತೀವಿ. ಓಕೆನಾ? ಸೊ ಎಲ್ಲದರಲ್ಲಿ ಏನು ಸೇಮ್ ಇದೆ ಅಂದ್ರೆ ಅಟಾಮಿಕ್ ನಂಬರ್ ಸೇಮ್ ಇದೆ, ಬಟ್ ಮಾಸ್ ನಂಬರ್ ಡಿಫ್ರೆಂಟ್ ಇದೆ. ಆ ಮಾಸ್ ನಂಬರ್ ಡಿಫ್ರೆಂಟ್ ಆಗ್ಲಿಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್. ಅರ್ಥ ಆಯ್ತಾ? ನಂಬರ್ ಆಫ್ ನ್ಯೂಟ್ರಾನ್ಸ್ ನಾನು ಹೇಳಿ ತಿಳಿತದೆ. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಿರ್ತವೆ? ಚೇಂಜಸ್ ಇರ್ತವೆ. ಇದ್ರ ಮೇಲಿಂದ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ನಿಮಗೆ ಡೆಫಿನಿಷನ್ ಕೇಳ್ತಾನೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಇದು ಹಳೆ ಜಮಾನ ಕ್ವಶನ್. ಇವಾಗ ಕಾಲ ಬದಲಾಗಿದೆ, ಕ್ವಶನ್ಸ್ ಕೂಡ ಕೇಳೋ ರೀತಿ ಬದಲಾಗ್ತದೆ. ಓಕೆನಾ? ಹೊಸ ಡೆಫಿನಿಷನ್ ಏನಂತ ಕೇಳ್ಬೋದಪ್ಪ ಅಂದ್ರೆ ಈ ಮೂರರಲ್ಲಿ ಯಾವುದು ಚೇಂಜ್ ಆಗ್ತದೆ ಐಸೋಟೋಪ್ ಅಲ್ಲಿ ಅಂತ ಕೇಳ್ತಾನೆ. ಯಾವ ಮೂರರಲ್ಲಿ? ಪ್ರೋಟಾನ್ಸ್ ಅಲ್ಲಿ, ನ್ಯೂಟ್ರಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಅಲ್ಲಿ ಯಾವುದು ಚೇಂಜ್ ಆಗ್ತದೆ ಐಸೋಟೋಪ್ ಅಲ್ಲಿ ಅಂದ್ರೆ ಇದು ಚೇಂಜ್ ಆಗಲ್ಲ, ಇದನ್ನು ಚೇಂಜ್ ಆಗಲ್ಲ. ಚೇಂಜ್ ಆಗೋದು ಯಾವುದು? ಇದು ನ್ಯೂಟ್ರಾನ್ಸ್. ಹಾಗಾಗಿ ನ್ಯೂಟ್ರಾನ್ಸ್ಗಳ ಸಂಖ್ಯೆ ಏನಾಗ್ತದೆ? ಐಸೋಟೋಪ್ಸ್ ಅಲ್ಲಿ ಚೇಂಜ್ ಆಗ್ತದೆ. ಅರ್ಥ ಆಯ್ತಾ? ಸೇಮ್ ನಂಬರ್ ಆಫ್ ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್, ಇದೆಲ್ಲ ಹಳೆ ಡೆಫಿನಿಷನ್. ಹೊಸ ಸ್ವಲ್ಪ ಡಿಫ್ರೆಂಟ್ ಆಗಿ ಏನು ಕೇಳ್ಬೋದು ಕ್ವಶನ್ ಅಂದ್ರೆ ಏನು ಚೇಂಜ್ ಆಗುತ್ತೆ ಅಂದ್ರೆ ನ್ಯೂಟ್ರಾನ್ಸ್ಗಳ ಸಂಖ್ಯೆ ಚೇಂಜ್ ಆಗ್ತದೆ ಅಂತ ಹೇಳಿಕ್ಕೆ ಬರಬೇಕು. ಓಕೆನಾ? ನಾವು ಕಮ್ ಟು ಇದನ್ನು ಅದೇ ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. ನಾವು ಕಮ್ ಟು ದ ನೆಕ್ಸ್ಟ್ ಥಿಂಗ್. ನೋಡಿ, ಇದು ಬಂದು ಅಟಾಮಿಕ್ ಮಾಸ್ದು ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಟಾಮಿಕ್ ಮಾಸ್ ಅಂದ್ರೆ ಏನು ನೋಡಿ. ಅಟಾಮಿಕ್ ಮಾಸ್ ಅಂದ ಕೂಡಲೇ ಹೈಡ್ರೋಜನ್ ಅಂದ್ರೆ ಇವಾಗಲೇ ಹೇಳಿದ್ರಲ್ಲ ಸರ್, ಅಟಾಮಿಕ್ ಮಾಸ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್, ಅದು ಬಂದು ಮಾಸ್ ನಂಬರ್ ಆಯ್ತು. ವಿ ಆರ್ ಟಾಕಿಂಗ್ ಅಬೌಟ್ ಅಟಾಮಿಕ್ ಮಾಸ್. ಮಾಸ್ ನಂಬರ್, ಅಟಾಮಿಕ್ ನಂಬರ್, ಮಾಸ್ ನಂಬರ್, ಅಟಾಮಿಕ್ ಮಾಸ್. ನೋಡಿ, ಯಾವುದೇ ಒಂದು ಅಟಾಮಿಕ್ ಮಾಸ್ ಎಲಿಮೆಂಟ್ ಹೇಗೆ ಕಂಡುಹಿಡಿತಾರೆ ಅಂದ್ರೆ ಇದನ್ನ ಏನ್ ಮಾಡ್ತೀರಿ ಅಂದ್ರೆ average relative mass of an atom of an element as compared to the mass of an atom of carbon 12 isotope. ಹೀಗಂದ್ರೆ ಏನು? ಬಹಳ ಸಿಂಪಲ್ ನೋಡಿ. ಒಂದು ಎಲಿಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಎಲಿಮೆಂಟ್ದು ಅಟಾಮಿಕ್ ಮಾಸ್ ಅನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಟಾಮಿಕ್ ಮಾಸ್ ಕಂಡುಹಿಡಿಬೇಕಾಗಿದೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಮಾಸ್ ಆಫ್ ದ ಅಟಮ್ ತಗೋತಾರೆ. ಮಾಸ್ ಪರ್ಟಿಕ್ಯುಲರ್ ಒಂದು ಅಟಮ್ದು ಮಾಸ್ ತಗೋತಾರೆ. ಆ ಮಾಸ್ ಅನ್ನ ಏನ್ ಮಾಡ್ತಾರೆ? ಒಂದು ಐಸೋಟೋಪ್ ಇದೆ, ಯಾವುದು? ಕಾರ್ಬನ್ 12. ಇದು C12 ಐಸೋಟೋಪ್ ಇದೆ ಅಂತ ತಿಳ್ಕೊಳ್ಳಿ. ಇದನ್ನ ಎಷ್ಟು ಸರಿ ಕಟ್ ಮಾಡ್ತಾರೆ? 12 ಸರಿ ಕಟ್ ಮಾಡ್ತಾರೆ. 12ನೇ ಪೀಸು ಇದಕ್ಕೆ ನಾನೇನಂತ ಕರಿತೀನಿ? 1/12 ಪೀಸ್ ಇದೆಲ್ಲ ಅದು, ಅದರಿಂದ ಡಿವೈಡ್ ಮಾಡ್ತಾರೆ. ಅದರಿಂದ ಡಿವೈಡ್ ಮಾಡಿದಾಗ ನಮಗೇನ್ ಸಿಗ್ತದಲ್ಲ ಅದನ್ನೇ ನಾವೇನಂತ ಕರಿತೀವಿ? ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಟಾಮಿಕ್ ಮಾಸ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಅಟಾಮಿಕ್ ಮಾಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಇದೊಂದು
average relative mass of an average relative mass of an atom of an element as compared to the mass of the atom of a carbon 12 isotope. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಕಂಪ್ಯಾರಿಸನ್ ಅಂದ್ರೆ ಒಂದು ತಕ್ಕಡಿ ಇದಿರುತ್ತಲ್ಲ, ಈ ಕಡೆ ನಾವೇನ್ ನೋಡಿದೀವಿ, ಸುಮ್ಮನೆ ಅಜಂಪ್ಷನ್, ಈ ರೀತಿ ಒಂದು ತಕ್ಕಡಿ ತಗೊಂಡಿದೀವಿ, ಈ ಕಡೆ ಬಂದಿದೆ, ಈ ಕಡೆ ಬಂದಿದೆ, ಈ ರೀತಿ ತಿಳ್ಕೊಳ್ಳಿ. ಓಕೆನಾ? ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ವಿ ಆರ್ ಆಡಿಂಗ್. ಏನನ್ನ ಆಡ್ ಮಾಡೋಣ, ಈ ಕಡೆ ಏನ್ ಮಾಡೋಣ, ಕಾರ್ಬನ್ 12 ಐಸೋಟೋಪ್ ಅನ್ನ ಆಡ್ ಮಾಡೋಣ. ಮೊದಲು ಈ ಕಡೆ ಏನ್ ಆಡ್ ಮಾಡ್ತೀರಿ, ಈ ಕಡೆ ಬಂದು ನೀವು ಮಾಸ್ ಆಫ್ ದಟ್ ಆಟಮ್ ಆಡ್ ಮಾಡ್ತೀರಿ. ಮಾಸ್ ಆಫ್ ದಟ್ ಆಟಮ್ ಆಡ್ ಮಾಡಿದಾಗ ಇದಕ್ಕಿಂತಲೂ ಎಷ್ಟು ಟೈಮ್ಸ್ ಇದು ಜಾಸ್ತಿ ಇದೆ ಅದನ್ನು ಚೆಕ್ ಮಾಡ್ತೀರಿ. 112 ನೋಡಿದು ಎಷ್ಟು ಜಾಸ್ತಿ ಇದೆ ಅಂತ ಚೆಕ್ ಮಾಡ್ತೀರಿ. ಹಾಗೆ ಚೆಕ್ ಮಾಡಿದಾಗ ಹೈಡ್ರೋಜನ್ 1 ಸರಿ ಜಾಸ್ತಿ ಇದ್ದರಿಂದ ಅದರ ಅಟಾಮಿಕ್ ಮಾಸ್ 1 ಬಂತು. ಕಾರ್ಬನ್ 12 ಸರಿ ಜಾಸ್ತಿ ಇರೋದ್ರಿಂದ 12 ಬಂತು. ಓಕೆನಾ? ಆಕ್ಸಿಜನ್ 16 ಸರಿ ಜಾಸ್ತಿ ಇರೋದ್ರಿಂದ ಅದು 16 ಬಂತು. 16 ಟೈಮ್ಸ್ ಜಾಸ್ತಿ ಇರೋದ್ರಿಂದ ಈ ರೀತಿ ಅವ್ರು ಏನ್ ಮಾಡಿದ್ದಾರೆ, ಅಟಾಮಿಕ್ ಮಾಸ್ ಅನ್ನ ಕಂಡುಹಿಡಿದಿದ್ದಾರೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಅಟಾಮಿಕ್ ಮಾಸ್. ಬನ್ನಿ, ಇನ್ನೊಂದು ಕ್ವಶನ್ ಬಂದಿದೆ. ಇಲ್ಲಿ ಏನ್ ಕೇಳ್ತಾ ಇದ್ದಾನಪ್ಪ ಅಂದ್ರೆ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕೇಳ್ತಾನೆ. ಇದು ನಿಮ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನು? ದ ಕ್ವಾಂಟಿಟಿ ಆಫ್ ದ ಮಾಸ್ ಈಕ್ವಲ್ ಟು 1/12 ಆಫ್ ದ ಕಾರ್ಬನ್ 12 ಮಾಸ್ ಆಫ್ ಎನ್ ಆಟಮ್ ಆಫ್ ಕಾರ್ಬನ್. ಇವಾಗ್ಲೂ ಹೇಳಿದ್ನಲ್ಲ, ಆ ಕ್ವಾಂಟಿಟಿಗೆ ಈಕ್ವಲ್ ಇರುವಂತ ಏನು ಒಂದು ಕ್ವಾಂಟಿಟಿ ಅಂದ್ರೆ ಏನು, ಮೆಜರಿಂಗ್ ಕ್ವಾಂಟಿಟಿ ಅಂತ ಕರಿತೀವಲ್ಲ, ಒಂದು ಪ್ರಮಾಣ. ಅಟಾಮಿಕ್ ಮಾಸ್ ಯೂನಿಟ್ ಅನ್ನೋದು ಒಂದು ಪ್ರಮಾಣ ಇದೆ. ಆ ಪ್ರಮಾಣ ಎದಕ್ಕೆ ಸಮನಾಗಿದೆ? 1/12 ಆಫ್ ದ ಕಾರ್ಬನ್ 12 ಐಸೋಟೋಪ್ಗೆ ಸಮನಾಗಿದೆ. ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಅಟಾಮಿಕ್ ಮಾಸ್ ಯೂನಿಟ್ ಹ್ಯಾಸ್ ಬಿನ್ ಕ್ಯಾಲ್ಕುಲೇಟೆಡ್. EMU ವ್ಯಾಲ್ಯೂ ಎಷ್ಟು ಬಂದಿದೆ ಅಂದ್ರೆ 1.66 into 10 to the power minus 24 grams ಬಂದಿದೆ. ಓಕೆನಾ? ಸೊ ಇದು 1.66 into 10 to the power minus 24 ಇದೆಯಲ್ಲ, ಇದನ್ನ ಕೆಳಗಡೆ ಹಾಕೊಂಡಿದೀವಿ. ಒಂದು ಅಟಮ್ ಹೈಡ್ರೋಜನ್ದು ಅದನ್ನ ಎಷ್ಟಿದೆ, 1.67 ಇದೆಯಲ್ಲ, ಅದನ್ನ ಮೇಲ್ಗಡೆ ಹಾಕೊಂಡಿವಿ. ಅವೆರಡನ್ನ ಡಿವೈಡ್ ಮಾಡಿದಾಗ ನನಗೇನ್ ಸಿಕ್ತು ವ್ಯಾಲ್ಯೂ, 1.008 ಸಿಕ್ತು. ಹಾಗಾದ್ರೆ ಇದು ಏನಿದೆಪ್ಪ ಅಂದ್ರೆ, ಇದು ಬಂದು ಏನಿದೆ ನಿಮ್ದು ಅಟಾಮಿಕ್ ಮಾಸ್ ಆಫ್ ದ ಹೈಡ್ರೋಜನ್ ಇದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಆ ತಕಡಿಯಲ್ಲಿ ಒಂದ್ ಕಡೆ ಏನ್ ಮಾಡಿದ್ವಿ ನಾವು, ಒಂದ್ ಕಡೆಯಲ್ಲಿ ಏನ್ ಮಾಡಿದ್ವಿ, ಒಂದು ಕಡೆಯಲ್ಲಿ ಏನ್ ಮಾಡಿದೀವಿ, ಒಂದು ಕಡೆಯಲ್ಲಿ ಏನ್ ಮಾಡಿದೀವಿ, ಹೈಡ್ರೋಜನ್ ಇಟ್ಟಿದೀವಿ. ಹೈಡ್ರೋಜನ್ ಎಷ್ಟಿದೆ, ಇಷ್ಟು ವ್ಯಾಲ್ಯೂ ಇದು ಕಾಣ್ತದಲ್ಲ ಮೇಲ್ಗಡೆ, 1.677 ಒಂದು ಅಟಮ್ ಈ ಕಡೆ ಇಟ್ಟಿದೀವಿ. ಈ ಕಡೆ ಏನ್ ಮಾಡಿದೀವಿ, ಅಟಾಮಿಕ್ ಮಾಸ್ ಯೂನಿಟ್ ಅನ್ನ ಈ ಕಡೆ ಇಟ್ಟಿದೀವಿ. ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನು, ಕಾರ್ಬನ್ದು 1/12 ಐಸೋಟೋಪ್ದು ವೇಟ್ ಅದೆಷ್ಟಿದೆ, 1.66 ಇದೆ. ಈ ಎರಡು ಮೇಜರ್ ಮಾಡಿದಾಗ ಸಮನಾಗಿದಾವ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಇದನ್ನ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ಒಂದು ಪಟ್ಟರಷ್ಟು ಇದು ಭಾರ ಇದ್ರೆ ಆಬ್ವಿಯಸ್ಲಿ ಕೆಳಗಡೆ ಯಾಕೆ ತಗೊಂಡಿದ್ವಿ, ದೊಡ್ಡ ಕ್ವಾಂಟಿಟಿ ಇದೆ ಅದಕ್ಕೆ ಕೆಳಗಡೆ ತಗೊಂಡಿವಿ. ಇದು ಚಿಕ್ಕ ಕ್ವಾಂಟಿಟಿ ಇದೆ ಮೇಲ್ಗಡೆ ತಗೊಂಡಿವಿ. ಸೊ ಹಾಗಾಗಿ ಹೋದಂಗ ಇದರಲ್ಲಿ ಡಿವೈಡ್ ಮಾಡಿದಾಗ ಅದು 1.08 ಬಂತು. ಹಾಗಾಗಿ ಅದರ ವ್ಯಾಲ್ಯೂ ಬಂದು ಅಟಾಮಿಕ್ ಮಾಸ್ ಆಫ್ ದ ಹೈಡ್ರೋಜನ್ ಬಂದು ಎಷ್ಟಂತ ಬರ್ಕೊಂಡಿವಿ, 1 ಅಂತ ಬರ್ಕೊಂಡಿದೀವಿ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ನೋಡಿ. ಮಾಲಿಕ್ಯೂಲ್ಸ್ ನೀವು ಅರ್ಥ ಮಾಡ್ಕೋಬೇಕು. ಅಟಮ್ಸ್ಗಳು ಏನಿದಾವಲ್ಲ, ಅಟಮ್ಸ್ಗಳು ಕೂಡಿದಾಗ ಏನಾಗ್ತದೆ, ಮಾಲಿಕ್ಯೂಲ್ಸ್ ಆಗ್ತವೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ H2O ಇದೆ. H2O ಅಂದ ಕೂಡಲೇ ಏನಿದೆ, ಇಲ್ಲಿ 2 ಹೈಡ್ರೋಜನ್ 1 ಆಕ್ಸಿಜನ್, ಇವು 3 ಕೂತಿದಾವೆ. ಇವು 3 ಕೂತಿರೋ ಮಾಸಿಗೆ ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಇದು 1, ಇದು 1, ಇದು 16. ಸೊ 16 + 13 + 18 ಇದೇನಿದೆ ಇದ್ರದ್ದು ಮಾಲಿಕ್ಯುಲರ್ ಮಾಸ್. ಓಕೆನಾ? ಅದೇ ರೀತಿ ಮೀಥೇನ್ ತಗೊಂಡಿದ್ವಿ ಅಂತ ತಿಳ್ಕೊಳ್ಳಿ. ಮೀಥೇನ್ ಇದೆ. ಸೊ ಮೀಥೇನ್ ಹೇಗಿದೆ, ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ದ ಮೀಥೇನ್. ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಈ ರೀತಿ ಇರುವಂತದ್ದು ಮೀಥೇನ್ ಇದೆ ಅಂತ ತಿಳ್ಕೊಳ್ಳಿ.
ಇಲ್ಲಿ ಕಾರ್ಬನ್ ಎಷ್ಟಿದೆ? 1, 12, ಇದು 13, ಇದು 14, ಇದು 15, ಇದು 16. ಸೊ ಹೀಗಾಗಿ CH4 ವ್ಯಾಲ್ಯೂ ಬಂದು ಎಷ್ಟಾಗುತ್ತೆ? 16 ಅಂತ ಬರ್ಕೋತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಓವರ್ ಆಲ್ masses of the each elements which are present in a molecule. ಓಕೆನಾ? ಅದನ್ನೇ ಬಂದು ನಾವೇನಂತ ಕರಿತೀವಿ? ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ನಿಮಗೆ ಇಲ್ಲಿ ಡೆಫಿನಿಷನ್ ಕೇಳಲ್ಲ, ಬದಲಾಗಿ ಏನ್ ಕೇಳ್ತಾನೆ? ಒಂದು ಫಾರ್ಮುಲಾ ಕೊಡ್ತಾನೆ ಲೈಕ್ ದಿಸ್. ಯಾವ್ದಪ್ಪ ಅಂದ್ರೆ ದೊಡ್ಡ ಯಾವ್ದಾದ್ರು ಫಾರ್ಮುಲಾ ಕೊಡ್ತಾನೆ, CH3COOH ಅಂತ ಕೊಡ್ತಾನೆ. ಇದ್ರದ್ದು ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ, ಅಥವಾ NH4OH ಕೊಡಬಹುದು, ಅಥವಾ ಯಾವ್ದಾದ್ರು C6H5OH ಕೊಡಬಹುದು. ಈ ರೀತಿ ಡಿಫ್ರೆಂಟ್ ಏನ್ ಕೊಡ್ತಾನೆ? ಫಾರ್ಮುಲಾ ಕೊಟ್ಟು ಅದ್ರದ್ದು ಅಟಾಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ನೆಕ್ಸ್ಟ್ ಬಂದು ಮೂಲ್ ಕಾನ್ಸೆಪ್ಟ್, ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮೂಲ್ ಕಾನ್ಸೆಪ್ಟ್ ತಿಳ್ಕೊಳ್ಬೇಕಂದ್ರೆ ಐ ವಿಲ್ ಟೇಕ್ ಅನದರ್ ಸ್ಲೈಡ್. ಎಸ್, ಹಿಯರ್ ವಿ ಆರ್ ಟೇಕಿಂಗ್. ನೋಡಿ, ಮೂಲ್ ಅಂತ ಯಾವ್ದಕ್ಕೆ ಕರೋಣ? ನೋಡಿ, ನೀವು ಕ್ರಿಕೆಟ್ ಅಲ್ಲಿ ಹೋಗ್ಲಿ, ನೀವೆಲ್ಲಾದ್ರೂ ಅಂಗಡಿಗೆ ಹೋದ್ರೆ ಒಂದು ಪೇರ್ ಸ್ಲಿಪ್ಪರ್ ಅಂದ್ರೆ ಒಂದು ಪೇರ್ ಅಲ್ಲಿ ಕೊಡ್ತಾನೆ. ಒಂದು ಪೇರ್ ಅಂದ್ರೆ ಏನಪ್ಪಾ ಅಂದ್ರೆ 2 ಯೂನಿಟ್ಸ್ಗಳು ಅಂತ ಅರ್ಥ. ಕರೆಕ್ಟಾ? ಅದೇ ರೀತಿ ಒಂದು ಡಜನ್ ಅಂತ ಕೇಳಿರ್ಬೋದಲ್ಲ ನೀವು. ಒಂದು ಡಜನ್ ಅಂದ್ರೆ ಎಷ್ಟಿರ್ತವೆ? 12 ಯೂನಿಟ್ಸ್ಗಳು ಇರ್ತವೆ. ಎಷ್ಟಿರ್ತವೆ? 12 ಯೂನಿಟ್ಸ್. ಕ್ರಿಕೆಟ್ ಆಡ್ತಿರಲ್ಲ, ಕ್ರಿಕೆಟ್ ಅಲ್ಲಿ ಒಂದು ಓವರ್ ಅಂದ್ರೆ ಎಷ್ಟಂತ ಅರ್ಥ? 6 ಬಾಲ್ಸ್ ಅಂತ ಅರ್ಥ. ಕರೆಕ್ಟಾ? ಅದೇ ರೀತಿ ನಮ್ಮ ಕೆಮಿಸ್ಟ್ರಿ ಒಳಗಡೆ, ಇನ್ ಕೆಮಿಸ್ಟ್ರಿ ನಾವೇನ್ ಮಾಡಿದೀವಿ? ಒಂದು ಮೋಲ್ ವ್ಯಾಲ್ಯೂ ಎಷ್ಟು ಫಿಕ್ಸ್ ಇಟ್ಟಿದೀವಪ್ಪ ಅಂದ್ರೆ 6.022 ಇಂಟು 10⁻23 ಆರ್ಟಿಕಲ್ಸ್ ಗಳಿಗೆ ಫಿಕ್ಸ್ ಮಾಡಿದೀವಿ. ಆರ್ಟಿಕಲ್ಸ್ ಅಂದ್ರೆ ಯಾವ್ದಿರಬಹುದು? ಆರ್ಟಿಕಲ್ಸ್ ಅಂದ್ರೆ ಅಟಮ್ಸ್ ಇರಬಹುದು, ಮಾಲಿಕ್ಯೂಲ್ಸ್ ಇರಬಹುದು, ಅಯಾನ್ಸ್ ಇರಬಹುದು. ಅರ್ಥ ಆಯ್ತಾ? ಇವು ಮೂರಲ್ಲಿ ಯಾವ್ದಾದ್ರು ಒಂದು ಇರಬಹುದು. ಇದಕ್ಕೆ ನಾವೇನಂತ ಕರಿತೀವಿ? 1 ಮೋಲ್ ಕ್ವಾಂಟಿಟಿ ಅಂತ ಕರಿತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ 1 ಮೋಲ್ ಕ್ವಾಂಟಿಟಿನ ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರ್ಕೋಬಹುದು. ಫಾರ್ ಎಕ್ಸಾಂಪಲ್, ಇದು 1 ಮೋಲ್ ಇದೆ ಅಂತ ತಿಳ್ಕೊಳ್ಳಿ. ನಾನೇನ್ ಮಾಡ್ತೀನಿ? ಮೋಲ್ ಇದೆ ಅಂತ ತಿಳ್ಕೊಳ್ಳಿ. ಈ ಮೋಲ್ ಅನ್ನ ನಾನೇನ್ ಮಾಡಬಹುದು? ಐ ಕ್ಯಾನ್ ಕನ್ವರ್ಟ್ ದಿಸ್ ಮೋಲ್ ಇಂಟು ಯಾವ ಫಾರ್ಮ್ ಅಲ್ಲಿ? ಮಾಸ್ ಅಲ್ಲಿ ಕೂಡ ವಾಲ್ಯೂಮ್ ಅಲ್ಲಿ ಕೂಡ ಕನ್ವರ್ಟ್ ಮಾಡಬಹುದು. ಎದರಲ್ಲಿ ಕನ್ವರ್ಟ್ ಮಾಡಬಹುದು? ವಾಲ್ಯೂಮ್. 1 ಮೋಲ್ ವಾಲ್ಯೂಮು ಎಷ್ಟು? 1 ಮೋಲ್ ಮಾಲಿಕ್ಯೂಲ್ಗಳು ಎಷ್ಟು ವಾಲ್ಯೂಮ್ ಹಿಡ್ಕೋತಾವಪ್ಪ ಅಂದ್ರೆ 22.4 ಲೀಟರ್ ಅಷ್ಟು ಜಾಗ ಆಕ್ಯುಪೈ ಮಾಡ್ಕೋತವೆ. ಈ ಮೋಲ್ ಅನ್ನು ನಾನು ಏನ್ ಮಾಡಬಹುದು? ನಂಬರ್ಸ್ ಅಲ್ಲಿ ಕೂಡ ಕನ್ವರ್ಟ್ ಮಾಡಬಹುದು. ಎದರಲ್ಲಿ ಕನ್ವರ್ಟ್ ಮಾಡಬಹುದು? ನಂಬರ್ಸ್ ಅಲ್ಲಿ. ಸೊ ನಂಬರ್ಸ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಅದರ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 6.022 ಇಂಟು 10⁻23. ಈ ಮೋಲ್ ಅನ್ನು ನಾನು ಎದರಲ್ಲಿ ಕನ್ವರ್ಟ್ ಮಾಡ್ತೀನಿ? ಮಾಸ್ ಅಲ್ಲಿ ಕೂಡ ಕನ್ವರ್ಟ್ ಮಾಡ್ತೀನಿ. ಓಕೆನಾ? ಮಾಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ನಾವು ಅದನ್ನ ಈ ರೀತಿ ಬರಿತೀವಿ. ಏನಪ್ಪಾ ಅಂದ್ರೆ ಅಟೋಮಿಕ್ ಮಾಸ್ ಅಂತ ಬರಿತೀವಿ. ಓಕೆನಾ? ಮಾಲಿಕ್ಯುಲರ್ ಮಾಸ್ ಅಂತ ಬರಿತೀವಿ. ಓಕೆನಾ? ಫಾರ್ಮುಲಾ ಮಾಸ್ ಅಂತ ಕೂಡ ಬರಿತೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇದರದ್ದೇ ನಾನು ಚಾರ್ಟ್ ಮುಂದ್ಗಡೆ ಕೊಟ್ಟಿದ್ದೀನಿ. ಸದ್ಯ ನೀವು ತಿಳ್ಕೊಳ್ಳಿಕ್ಕೆ ನಾನು ಸಿಂಪಲ್ ಆಗಿ ಇದೊಂದು ಹೇಳಿದ್ದೀನಿ. ನೋಡಿ, ನಾನು ಬೇಕಾದ್ರೆ ಇನ್ನೊಂದು ಸ್ಲೈಡ್ ಅಲ್ಲಿ ನಾನು ಹೇಳ್ತೀನಿ. ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಅಟಮ್ ಬಗ್ಗೆ ಮಾತಾಡೋಣ. ಏನಂತ ಬರಿತೀನಪ್ಪ ಅಂದ್ರೆ 1 ಮೋಲ್ ಆಫ್ ಹೈಡ್ರೋಜನ್ ಅಂದ್ರೆ ಎಷ್ಟು ಇರ್ತವೆ ಅಂದ್ರೆ 1 ಮೋಲ್ ಆಫ್ ಹೈಡ್ರೋಜನ್ ಇಸ್ ಈಕ್ವಲ್ ಟು 6.02223 6.022 ಇಂಟು 10⁻23 ಹೈಡ್ರೋಜನ್. ನಾನು ಇಲ್ಲಿ ಅಟಮ್ ಅಂತ ಮೆನ್ಷನ್ ಮಾಡಿದ್ರೆ 1 ಮೋಲ್ ಆಫ್ ಹೈಡ್ರೋಜನ್ ಅಟಮ್ ಅಂದ್ರೆ ಎಷ್ಟು ಅಟಮ್ಸ್ಗಳು ಇರ್ತವೆ? ಇಷ್ಟೊಂದು ಅಟಮ್ಸ್ಗಳು ಇರ್ತವೆ. ಅದೇ ರೀತಿ 1 ಮೋಲ್ ಆಫ್ ನಾನು ಆಕ್ಸಿಜನ್ ಅಟಮ್ ಅಂತ ಮಾಡಿದ್ರೆ ಇದು ಏನಾಗಿರ್ತದೆ? 6.022 ಇಂಟು 10⁻23 ಆಕ್ಸಿಜನ್ ಅಟಮ್ಸ್ಗಳು ಇರ್ತವೆ. ನಾನು ಹೇಳಿದ್ನಲ್ಲ, ಫಿಕ್ಸ್ ಇರ್ತವೆ. ಓವರ್ ನ ಸಚಿನ್ ತೆಂಡೂಲ್ಕರ್ ಹಾಕಿದ್ರು ಅಷ್ಟೇ 6 ಬಾಲ್ ಇರ್ತವೆ. ಹರ್ಭಜನ್ ಸಿಂಗ್ ಬೌಲ್ ಮಾಡಿದ್ರು ಕೂಡ ಅಷ್ಟೇ 6 ಬಾಲ್ ಇರ್ತವೆ. ಹಾಗೆ ಸೊ ಕ್ವಾಂಟಿಟಿ ಏನಿದೆ ನಾವು ಫಿಕ್ಸ್ ಮಾಡಿದೀವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ವಿ ಫಿಕ್ಸ್ಡ್ ದ ಕ್ವಾಂಟಿಟಿ. ಈ ಕ್ವಾಂಟಿಟಿನ ಫಿಕ್ಸ್ ಮಾಡಿದ್ವಿ. ಸಪೋಸ್ ನಾನೇನ್ ಮಾಡ್ತೀನಿ? 1 ಮೋಲ್ ಆಫ್ ವಾಟರ್ ಅಂತ ಬರ್ಕೋತೀನಿ. 1 ಮೋಲ್ ಆಫ್ ವಾಟರ್ ಅಂದ್ರೆ 18 ಗ್ರಾಮ್ ಆಫ್
ಪಾರ್ಟಿಕಲ್ಸ್ ಅಂತ ಬರ್ಕೋಬೇಡಿ. ಅದನ್ನು ಎದಕ್ಕೆ ಸಮನಾಗಿರ್ತದೆ? 6.022 ಇಂಟು 10⁻23 ಹೈಡ್ರೋಜನ್ ಇದೇನಿದೆ ಮಾಲಿಕ್ಯೂಲ್ ಇದೆಯಲ್ಲ, ವಾಟರ್ ಇಸ್ ಎ ಮಾಲಿಕ್ಯೂಲ್ ಅಂದ್ರೆ ಇಷ್ಟು ಮಾಲಿಕ್ಯೂಲ್ಗಳು ಇದಾವೆ ಅಂತ ಅರ್ಥ. ತಿಳಿತಾ ನಾನು ಹೇಳಿದ್ದು? ಆಲ್ ರೈಟ್. ಇವಾಗ ವಾಟ್ ಐ ಡು, ಐ ವಿಲ್ ಟೇಕ್ ಅನದರ್ ಸ್ಲೈಡ್, ದೇರ್ ಐ ವಿಲ್ ಎಕ್ಸ್ಪ್ಲೇನ್. ಇಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಪ್ಪ ಅಂದ್ರೆ, ಸಪೋಸ್ 1 ಮೋಲ್ ವಾಟರ್, 1 ಮೋಲ್ ಹೈಡ್ರೋಜನ್ ಹಾಕೋಣ. 1 ಮೋಲ್ H2 ಅಂದ್ರೆ ಎಷ್ಟು ಅಂತ ಬರೀತೀರಿ? ಇಲ್ಲಿ ನೋಡಿ, ಇದು ಮಾಲಿಕ್ಯೂಲ್ ಇದೆ, ಇದೇನಿದೆ ರೀ ಮಾಲಿಕ್ಯೂಲ್. ಹಾಗಾಗಿ ನನಗೆ ಎದರಲ್ಲಿ ಬೇಕಾಗಿದೆ? ಆಟಮ್ ಅಲ್ಲಿ 1 ಮೋಲ್ ಆಫ್ ಹೈಡ್ರೋಜನ್ ಕಂಟೆಂಟ್ ಡ್ಯಾಶ್ ಹೌ ಮೆನಿ ಆಟಮ್ಸ್ ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಿ? ಇಲ್ಲಿ ಏನ್ ಮಾಡ್ತೀರಿ? ಹೈಡ್ರೋಜನ್ ಅನ್ನ ಏನ್ ಮಾಡ್ತೀರಿ? ಸ್ಪ್ಲಿಟ್ ಮಾಡಿದಾಗ ಏನಾಗ್ತದೆ? H ಮತ್ತೆ H ಆಗ್ತದೆ, 2H ಆಗಿ ಕನ್ವರ್ಟ್ ಆಗ್ತದೆ. ಏನಾಗಿ ಕನ್ವರ್ಟ್ ಆಗ್ತದೆ? 2H ಆಗಿ ಕನ್ವರ್ಟ್ ಆಗ್ತದೆ. ಕರೆಕ್ಟ್? ಇದು ಮಾಲಿಕ್ಯೂಲ್ ಇತ್ತು, ಇವಾಗ ಇದು ಏನಾಯ್ತು? ಇದು ಆಟಮ್ಸ್ ಆಯ್ತು. ಅರ್ಥ ಆಯ್ತಾ? ಹಾಗಾದ್ರೆ ನೀವು ಏನಂತ ಬರೀತೀರಿ? ನಾನು 1 ಮೋಲ್ ಬರ್ದಿಲ್ಲ, ಇನ್ನ H2 ಮಾಲಿಕ್ಯೂಲ್ ಅಂದ್ರೆ ಎಷ್ಟು ಬರೀತೀರಿ? 2 ಆಟಮ್ಸ್ ಅಂತ ಬರೀತೀರಿ. ಕರೆಕ್ಟ್? H2 ಮಾಲಿಕ್ಯೂಲ್ಸ್ ಅಂದ್ರೆ 2 ಆಟಮ್ಸ್. ಏನಂತ ಬರೀಬಹುದು? H2 ಮಾಲಿಕ್ಯೂಲ್ಸ್ ಅಂದ್ರೆ ಏನಂತ ಬರೀಬಹುದು? H2 ಮಾಲಿಕ್ಯೂಲ್ಸ್ ಅಂದ್ರೆ H2 ಮಾಲಿಕ್ಯೂಲ್ ಇಸ್ ಈಕ್ವಲ್ ಟು ನೀವೇನಂತ ಬರೀತೀರಿ? 2 ಹೈಡ್ರೋಜನ್ ಆಟಮ್ಸ್. ಸರಿನಾ? ಈಗ ನಾನೇನು ಕ್ವಶನ್ ಕೇಳ್ತೀನಿ, 1 ಮೋಲ್ ಆಫ್ ಹೈಡ್ರೋಜನ್ ಆಟಮ್ಸ್, 1 ಮೋಲ್ ಆಫ್ ಹೈಡ್ರೋಜನ್ ಆಟಮ್ಸ್ ಇಸ್ ಈಕ್ವಲ್ ಟು ಹೌ ಮಚ್ ಅಂದ್ರೆ ನೀವೇನಂತ ಬರೀತೀರಿ? ಇದು ಎಷ್ಟಕ್ಕೆ ಸಮನಾಗಿರುತ್ತೆ? 6.022 ಇಂಟು 10⁻23 ಆಟಮ್ಸಿಗೆ ಸಮನಾಗಿರುತ್ತೆ. ಸರಿನಾ? ಈ ಎಕ್ಸಾಮ್ ಅಲ್ಲಿ ನಿಮ್ಗೆ ಸ್ವಲ್ಪ ಕ್ವಶನ್ ಯಾವ ರೀತಿ ಕೊಡ್ತಾನೆ? ಈ ರೀತಿ ಕೊಡ್ತಾನೆ. ಏನಂತ ಕೊಡ್ತಾನಪ್ಪ ಅಂದ್ರೆ, ಹಿ ವಿಲ್ ಗಿವ್ ದ ಕ್ವಶನ್ ಸಮಥಿಂಗ್ ಲೈಕ್ ದಿಸ್. ಹೆಂಗ್ ಕೊಡ್ತಾನೆ? ಈ ರೀತಿ ಕೊಡ್ತಾನೆ. H2 1 ಮೋಲ್ ಆಫ್ H2 H ಕೊಟ್ಟಿಲ್ಲ, H2 is equal to dash atoms ಅಂತ ಕೊಡ್ತಾನೆ. ನೋಡಿ, ಇದೇ ಬೇರೆ ಇದೆ, ನಾನು ಬರ್ದಿರೋದು ಮೇಲೇನೆ ಬೇರೆ ಇದೆ. ಓಕೆನಾ? ಅರ್ಥ ಮಾಡ್ಕೋಬೇಕು. ಇಲ್ಲಿ H2 ಅಂದ್ರೆ ನೀವು ಸಡನ್ ನೀವೇನಂತ ಬರೀತೀರಿ? 2H ಆಟಮ್ಸ್ ಅಂತ ಬರೀತೀರಿ. ಕರೆಕ್ಟಾ? 1 ಮೋಲ್ ಆಫ್ H2 ಅಂದ್ರೆ ಏನಂತ ಬರೀತೀರಿ? ಬಹಳ ಸಿಂಪಲ್. ಮೇಲ್ಗಡೆ ಏನಂತ ಬರ್ತಿದ್ದೀನಿ? 1 ಮೋಲ್ ಆಫ್ H is equal to ಇಷ್ಟು. 1 ಮೋಲಿಗೆ ಇಷ್ಟಾದ್ರೆ 1 ಮೋಲ್ ಆಫ್ H2 ಗೆ ಎಷ್ಟು? 1 ಮೋಲ್ H. ಈಗ ನೋಡಿ, ಇದಕ್ಕೆ ಸದ್ಯ ಮೋಲ್ ತೆಗೆದ್ಬಿಡೋಣ. ಸದ್ಯದ ಮಟ್ಟಿಗೆ ಇದು ಇಲ್ಲ ಅಂತ ತಿಳ್ಕೊಳ್ಳಿ. ಯಾವ್ದಿಲ್ಲ? ಇದನ್ನು ಇಲ್ಲ, ಇದನ್ನು ಇಲ್ಲ, ಈ ಕಡೆ ಇದನ್ನು ಇಲ್ಲ ಅಂತ ತಿಳ್ಕೊಳ್ಳಿ. H ಅಟಮ್ಸ್ ಮತ್ತೆ H2 ಅಟಮ್ಸ್ ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ? 2 ಅಟಮ್ಸ್ ಡಿಫ್ರೆನ್ಸ್ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ 1 ಮೋಲ್ ಜಾಗದಲ್ಲಿ ನಾನು ಏನಂತ ಬರ್ಕೋಬಹುದು? ಈ ರೀತಿ ಬರ್ಕೋಬಹುದಾ? 1 ಮೋಲ್ ಆಫ್ 2H ಅಟಮ್ಸ್ ಅಂತ ಬರ್ಕೋಬಹುದಾ? 1 ಮೋಲ್ ಆಫ್ 2H ಅಟಮ್ಸ್ ಅಂದ್ರೆ ಇಲ್ಲಿ ನಾನೇನಂತ ಬರ್ಕೋತೀನಿ? 2 ಇಂಟು 6.022 ಇಂಟು 10⁻23 ಅಂತ ಬರ್ಕೋತೀವಿ. ಸೊ ಈ ರೀತಿ ಮಾಡಿದಾಗ ನಾವೇನ್ ಕನ್ವರ್ಟ್ ಮಾಡಿದ್ವಿ? ಮಾಲಿಕ್ಯೂಲ್ ಇಂದ ಮೊದಲು ಆಟಮ್ ಕನ್ವರ್ಟ್ ಮಾಡಿದ್ವಿ, ಆಟಮ್ಸ್ ಇಂದ ನತ್ರ ಎದಕ್ಕೆ ಕನ್ವರ್ಟ್ ಮಾಡಿದ್ವಿ? ಕ್ವಾಂಟಿಟಿಗೆ ಕನ್ವರ್ಟ್ ಮಾಡಿದ್ವಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಎಕ್ಸಾಮ್ ಅಲ್ಲಿ ಬರ್ತಾ ಇರ್ತವೆ. ಐ ಹೋಪ್ ನಾನು ಇದ್ರ ಮೇಲೆ ಮತ್ತೆ ಚೆನ್ನಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನ್ ಮಾಡ್ರಿ, ಈ ಚಾರ್ಟ್ ಅನ್ನು ಒಂದ್ಸರಿ ನೋಡಿದ್ರೆ ತಿಳಿಯುತ್ತದೆ. ಈ ಚಾರ್ಟ್ ಅಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ? ಇನ್ ಟರ್ಮ್ಸ್ ಆಫ್ ಮೋಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ. 1 ಮೋಲ್ ಇದೇನಿದೆಲ್ಲ 1 ಮೋಲ್. ಈ 1 ಮೋಲ್ ಅನ್ನ ನಾನು ಇದರಲ್ಲಿ ಕನ್ವರ್ಟ್ ಮಾಡಬಹುದು. ಐ ಕ್ಯಾನ್ ಕನ್ವರ್ಟ್ ದಿಸ್ ಇಂಟು ವಾಲ್ಯೂಮ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟು ಹಿಡ್ಕೋತದೆ? 22.4 ಲೀಟರ್. ಸೊ 22.4 ಲೀಟರ್ ಅಂದ್ರೆ ಏನು? ಇಷ್ಟು ಒಂದು ದೊಡ್ಡ ಬೀಕರ್ ಇದೆ ಅಂತ, ಒಂದು ದೊಡ್ಡದು ವೆಸಲ್ ಇದೆ ಅಂತ ತಿಳ್ಕೊಳ್ಳಿ. ಆ ವೆಸಲ್ ಒಳಗಡೆ 1 ಮೋಲ್ ನಾನು ಆಕ್ಸಿಜನ್, 1 ಮೋಲ್ ನಾನು H2O ಹಾಕಿದ್ನಂತ ತಿಳ್ಕೊಳ್ಳಿ. 1 ಮೋಲ್ ಆಫ್ ನೀರ್ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ.
1 ಮೋಲ್ ನೀರು ಹಾಕ್ಬಿಟ್ಟೆ ಇದರಲ್ಲಿ ವೆಸಲಲ್ಲಿ, ಆ ವೆಸಲ್ ಎಷ್ಟು ತುಂಬಿಕೊಳ್ತದಪ್ಪ ಅಂದ್ರೆ ಆ ವೆಸಲ್ ಬಂದು ಇಲ್ಲಿ ತನಕ ತುಂಬಿಕೊಳ್ಳುತ್ತೆ. ಎಲ್ಲಿ ತನಕ? ಇಲ್ಲಿ ತನಕ. ಇಲ್ಲಿ ತನಕ ಅಂದ್ರೆ 22.4 ಲೀಟರ್ ಆಗೋ ತನಕ ತುಂಬಿಕೊಳ್ತದೆ. ಅದೇ ಏನಾಯ್ತು, ನಾವಿಲ್ಲಿ ನೀವು H2 ಆದ್ರೂ ಹಾಕ್ರಿ, O2 ಆದ್ರೂ ಹಾಕ್ರಿ, N2 ಆದ್ರೂ ಹಾಕ್ರಿ, ಇನ್ನೊಂದು ಯಾವ್ದಾದ್ರು ಹಾಕ್ರಿ, ಅದ್ರದ್ದು ವಾಲ್ಯೂಮ್ ಯಾವಾಗಲೂ ಎಷ್ಟಿರುತ್ತೆ? ಫಿಕ್ಸ್ ಆಗಿ 22.4 ಲೀಟರ್ ಇರ್ತದೆ. ಅದೇ ರೀತಿ ಇದು ಕೂಡ ನಂಬರ್, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ನಂಬರ್ ಬಂದು ಎಷ್ಟಕ್ಕೆ ಫಿಕ್ಸ್ ಮಾಡಿದೀವಿ ನಾವು? 6.022 ಇಂಟು 10⁻23ಗೆ ಫಿಕ್ಸ್ ಆಗಿದೆ. ಇದೇ ನಂಬರಿಗೆ ನಾವೇನಂತ ಕರಿತೀವಿ? ಅವೊಗ್ಯಾಡ್ರೋಸ್ ನಂಬರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅವೊಗ್ಯಾಡ್ರೋಸ್ ನಂಬರ್. ನಾನು ಈ ಮುಂಚೆನೆ ಬರ್ತೀನಲ್ಲ, 1 ಮೋಲ್ ಆಫ್ ಆಕ್ಸಿಜನ್ ಅಂದ್ರೂ ಕೂಡ ಇಷ್ಟೇ, 1 ಮೋಲ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಅಂದ್ರೂ ಕೂಡ ಇಷ್ಟೇ. ಏನಂತ ಬರ್ತಿದ್ದೇನೆ? 1 ಮೋಲ್ ಆಫ್ O ಅಂದ್ರೂ ಕೂಡ 6.022 ಇಂಟು 10⁻23 O ಐಟಮ್ಸ್. 1 ಮೋಲ್ ಆಫ್ O2 ಮಾಲಿಕ್ಯೂಲ್ಸ್ ಅಂದ್ರೆ 6.023 O2 ಮಾಲಿಕ್ಯೂಲ್ಸ್. ಅರ್ಥ ಆಯ್ತಾ? ಈ ರೀತಿ ಅಂದ್ರೆ ಇಲ್ಲಿ ಕೂಡ ಫಿಕ್ಸ್ ಮಾಡಿದೀವಿ ಅಂತ ಅರ್ಥ. ಈಗ ಮುಂದೆ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಕೆಳಗಡೆ ಕೊಟ್ಟಿರೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನಿದೆ ಕೆಳಗಡೆ? ಇದರಲ್ಲಿ ಕನ್ವರ್ಟ್ ಮಾಡಿದ್ವಿ ನಾವು. ವಿ ಕನ್ವರ್ಟೆಡ್ ದೋಸ್ ಥಿಂಗ್ಸ್ ಇನ್ ದ ಫಾರ್ಮ್ ಆಫ್ ವಾಟ್? ಇನ್ ದ ಫಾರ್ಮ್ ಆಫ್ ಮಾಸ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ. ಓಕೆನಾ? ಮಾಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಅಟಾಮಿಕ್ ಮಾಸ್ಗೆ ಬರಬರುತ್ತದೆ 1 ಮೋಲ್ ಕಾರ್ಬನ್ ಅಂದ್ರೆ 12 ಗ್ರಾಮ್ ಕಾರ್ಬನ್. ಈ 12 ಗ್ರಾಮ್ ಕಾರ್ಬನ್ ಒಳಗಡೆ ಎಷ್ಟು ಪಾರ್ಟಿಕಲ್ ಇದೆ ಅಂದ್ರೆ 6.022 ಇಂಟು 10⁻23. ಅರ್ಥ ಆಯ್ತಾ? ಈ ರೀತಿ ನಾವು ಹೇಳ್ಬಹುದು. ಅಥವಾ 1 ಮೋಲ್ ಆಫ್ ಹೈಡ್ರೋಜನ್ ಬರೆದಿದ್ದೀನಿ ಅಂತ ತಿಳ್ಕೊಳ್ಳಿ. ಅದು ಎಷ್ಟಕ್ಕೆ ಸಮನಾಗಿದೆ? 1 ಗ್ರಾಮ್ ಆಫ್ ಹೈಡ್ರೋಜನ್ಗೆ ಸಮನಾಗಿದೆ. ಆ 1 ಗ್ರಾಮ್ ಹೈಡ್ರೋಜನ್ ಒಳಗಡೆ ಎಷ್ಟು ಪಾರ್ಟಿಕಲ್ಸ್ ಇದಾವೆ? ಇಷ್ಟು ಪಾರ್ಟಿಕಲ್ಸ್ ಹೈಡ್ರೋಜನ್ ಇದೆ. ಇದರಲ್ಲಿ ಎಷ್ಟು ಪಾರ್ಟಿಕಲ್ ಆಕ್ಸಿಜನ್ ಇದೆ ಅಂತ ಅರ್ಥ. ಸಪೋಸ್ ನಾನೇನ್ ಮಾಡ್ತೀನಿ, 1 ಮೋಲ್ ಆಫ್ H2O ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಅಂದ್ರೆ ಎಷ್ಟಕ್ಕೆ ಸಮನಾಗಿರುತ್ತೆ? ಅದರ ಅಟಾಮಿಕ್ ಮಾಸ್ 18 ಗ್ರಾಮಿಗೆ ಸಮನಾಗಿರುತ್ತೆ. ಅದ್ರ ಒಳಗಡೆ ಇರೋ ನಂಬರ್ ಸಂಖ್ಯೆ ಎಷ್ಟು? ಅಗೇನ್ 6.022 ಇಂಟು 10⁻23 H2O ಅಂತ ಅರ್ಥ. ಈ H2O ಅಥವಾ ಈ ಗ್ಯಾಸ್ಗಳನ್ನು ನಾನು ಸಿಲಿಂಡರ್ಗಳಲ್ಲಿ ತುಂಬಿದ್ರೆ ಅದು ಎಷ್ಟು ವಾಲ್ಯೂಮ್ ತುಂಬಿಕೊಳ್ತದೆ? 22.4 ಲೀಟರ್. 22.4 ಲೀಟರ್. ಅರ್ಥ ಆಯ್ತಾ? ಸೊ ಈ ರೀತಿ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಇದೇ ನಿಮ್ದು ಮೋಲ್ ಕಾನ್ಸೆಪ್ಟ್. ಐ ಹೋಪ್ ನಿಮ್ಗೆಲ್ಲ ಕೂಲಂಕಷವಾಗಿ ನಾನು ತಿಳಿಸಿದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೀವೆಲ್ಲ ಇದನ್ನ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ತಿಳಿದೇ ಇದ್ದ ಪಕ್ಷದಲ್ಲಿ ನೀವೇನ್ ಮಾಡಿಯಪ್ಪ ಅಂದ್ರೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಡೂ ಎ ಸ್ಮಾಲ್ ವಿಡಿಯೋ ಟು ಸಾಲ್ವ್ ಯುವರ್ ಡೌಟ್. ಓಕೆನಾ? ಸೊ ಅಲ್ಲಿ ತನಕ ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ. ಐ ಹೋಪ್ ಯು ಆರ್ ಡೂಯಿಂಗ್ ಎ ಕಂಟಿನ್ಯೂಸ್ ವರ್ಕ್ ಫಾರ್ ಯುವರ್ ಫ್ಯೂಚರ್ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನನ್ನ ಚಾನೆಲನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನನ್ನ ಚಾನೆಲ್ ಹೆಸರು ಬಂದು ಕಾಮನ್ ಕೆಮಿಸ್ಟ್ರಿ. ಥ್ಯಾಂಕ್ ಯು.